ಗಮ ಪದ ನಿಸ ಸನಿ ಗಪ ಮಗ ಹಾಡಿಕೆ ಹುಡುಗಿ ಹಾಡಿಕೆ ಹಾಡಿಕೆ ಅಂದ್ರ ಬಾಳ ಕೆಟ್ಟ ಗುಂಗ ಹಾಡಿಕೆ ಅನ್ನೋದು ಕೆಟ್ಟ ಗುಂಗ ಹಾಡಿಕೆ ಅಂದ್ರ ಬಾಳ ಕೆಟ್ಟ ಗುಂಗ ಹಾಡ ಕೇಳಿದ್ರ ಬಿಟ್ಟಂಗ ಆಗಬೇಕದಂಗ ಹಾಡ ಕೇಳಿದ್ರ ಬಿಟ್ಟಂಗ ಆಗಬೇಕದಂಗ ಕತ್ತಿ ಅಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಕತ್ತಿ ಅಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಕುಣಲಾರ ಹೇಳಿ ಹೋಗ ಕುಣಲಾರ ಹೇಳಿ ಹೋಗ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ ಕೇಳ್ರಿ ಚಾಂದಾಗ 8 ವರ್ಷ 6 ತಿಂಗಳ ತುಂಬಿತ್ತು ಅವಾಗ ಬಾಲಕ ಅಂದ್ರ ಬ್ರಹ್ಮದೇವಾಗ ಆಗ ಬಾಲಕ ಅಂದ್ರ ಬ್ರಹ್ಮದೇವಗ ಬಾಲಕ ಅಂದ್ರ ಬ್ರಹ್ಮದೇವಾಗ ಆಗ ಸೃಷ್ಟಿ ಮಾಡುತ್ತ ಜ್ಞಾನ ಕೇಳ್ರಿ ಗಂಗ ಸೃಷ್ಟಿ ಮಾಡುತ್ತ ಜ್ಞಾನ ಕೇಳ್ರಿ ಗಂಗ ಕತ್ತಿ ಅಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಕತ್ತಿ ಅಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಅದಕ್ಕ ಏನಾಯ್ತ್ರಿಪ್ಪ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಸುವನ್ನ ನಮ್ಮ ಹುಡುಗಿ ಬಾಳ ಚಂದ ಹಾಡ್ಕಿ ಮಾಡಿ ಬಾಳ ಚಂದ ಹೇಳಿಕೆ ಮಾಡಿ ಬಾಳ ಜಗದಾಡಿ ಬಾಳ ಕುಣದಾಡಿ ಬಾಳ ಚಂದ ಹೇಳಿಕೆ ಮಾಡಿ ಅರ್ಧ ಮಂದಿನ ಮನೆಗೆ ಕಳಿಸಿ ಹಾಕಿ ಹೋಗ್ಬಿಟ್ಳು ಹಿಂದ ಡಿಕ್ಕಿಗೆ ಜಿಮಾಗ್ಯಾಳ ಹೌದಲ್ಲ ನೋಡು ಏನಾತು 10 ಮಕ್ಕಳನ್ನ ಹಡಿಯೋಕ್ಕಿಂತ ಸಂಗೊಳ್ಳಿ ರಾಯಣ್ಣಂತ ಒಂದೇ ಒಂದು ಮಗನ ಹಡಿಬೇಕತ್ತ ಮುತ್ತಿನಂಗ ಹೌದಲ್ಲ 10 ಮಾತು ಮಾತಾಡೋದಕ್ಕಿಂತ ಮುತ್ತಿನಂತ ಒಂದೇ ಮಾತು ಮಾತಾಡ್ಬೇಕತ್ತ ಹೌದ್ರಿಪ್ಪ ಏನು ಒದರತಿ ಏನ ಹಾಡತಿ ಹಿಂಗ್ಯಾಕ್ ಮಾಡತ್ತಾರ ಹುಚ್ಚ ಏಗಪ್ಪ ಹುಚ್ಚ ಕೈಯಾಗ ಹಿಡಿದು ಕೊಯ್ಯಂದು ಏನು ಕೊಯ್ಯಪ್ಪ ಮೂಗ ಹಾ ಯಾಕಂದ್ರ ತಪ್ಪು ತಿಳಿಬೇಡ್ರಿ ಮತ್ತೆ ಮೂಗ್ ಕೊಯ್ತಾನಂದ್ರ ಹೆಣ್ಣ ಮಗಳಾಗಿರ್ತಕ್ಕಂಥಕ್ಕಿ ರೀತಿ ಒಳಗಿರ್ಬೇಕು ನೀತಿ ಒಳಗಿರ್ಬೇಕು ಧರ್ಮದೊಳಗಿರ್ಬೇಕು ನಡ್ತಿ ಒಳಗಿರ್ಬೇಕು ಕಾರ್ಯಾಗಿರ್ಬೇಕು ಹೌದಲ್ಲ ಯಾಕಂತ ಕೇಳಿದ್ರ ರಾವಣ ಆಗಿರ್ತಕ್ಕಂಥ ಅಣ್ಣ ಇದ್ದ ರಾವಣಗೊಬ್ಬಕ್ಕೆ ತಂಗಿದ್ಳು ಶೂರ್ಪನಕ್ಕಿ ಇದ್ಳು ರಾವಣನ ತಂಗಿ ಶೂರ್ಪನಕ್ಕಿ ಇದ್ಳು ಅನ್ನವನ್ನ ಮಾತೆ ಹೇಳಿದ್ದ ಏನತ್ತ ತಂಗಿ ಹೊಟ್ಟೆನ ಹಾಕಿರ್ತಕ್ಕಂತ ಗೆರೆ ದಾಟಿ ಹೋಗಬಾರ್ದು ಅಂತ ಹೇಳಿ ತಂಗಿಗೆ ಹೇಳಿದ್ದ ಹೇಳಿಬಿಟ್ಟಿದ್ದ ಹೌದಲ್ಲ ಆದ್ರೆ ಈಕೆ ತಂಗಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರ ಏನ್ ಮಾಡ್ಲು ಅನ್ನ ಹಾಕಿ ಕೊಟ್ಟಿರ್ತಕ್ಕಂತ ನಾ ಏನು ಅನ್ನ ಹಾಕಿ ಕೊಟ್ಟಿರ್ತಕ್ಕಂತ ಗೆರೆ ಒಳಗ ದಾಟಬಾರದಂತೆ ತಂಗಿಗೆ ಹೇಳಿದ್ದ ಆದ್ರೂ ತಂಗಿ ಕೇಳಲಾರದೆ ಏನ್ ಮಾಡಲು ರಾಮ ದಾರಿಗುಂಟ ನಡ್ಕೋತ ಹೊಂಟಿದ್ದ ರಾಮನ ಸಂಗಟ ಲಕ್ಷ್ಮಣನು ಇದ್ದ ಹೌದು ಅವಾಗ ಈಗ ತಂಗಿ ಆಗಿರ್ತಕ್ಕಂಥಕ್ಕಿ ಅಣ್ಣನ ಮಾತ ತಲೆಯಾಗಿಟ್ಕೊಳ್ಳಾರದೆ ಏನ್ ಮಾಡಲು ದಾರಿಗುಂಟ ಹೋಗುವಂತ ಲಕ್ಷ್ಮಣನ ಮ್ಯಾಲ ಮನಸ್ಸು ಮಾಡ್ಲಿಕ್ಕೆ ಅಲ್ಲಿ ಕ್ಯಾಮ್ರಾ ಬಿಟ್ಟು ಬಿಟ್ಲ ಎಂತ ಕ್ಯಾಮ್ರಪ್ಪ ಇವಲ್ಲ ಕಣ್ಣು ಟಳಕ್ ಕಾಣತ್ತ ಹೌದಿಲ್ಲ ಲಕ್ಷ್ಮಣ ರಾಮನ ಮ್ಯಾಲ ಮನಸ್ಸು ಮಾಡಿಬಿಟ್ರು ಅವಾಗ ರಾಮನ ಏನಪ್ಪಾ ಅಂತ ಅನ್ನ ಹಾಕಿರ್ತಕ್ಕಂತ ಗೆರೆ ದಾಟಿ ರಾವಣ ತಂಗಿ ಶೂರ್ಪನಕ್ಕೆ ದಾಟಿ ಬಂದಳು ದಾಟಿ ಬಂದ ರಾಮನ ಮ್ಯಾಲ ಮನಸ್ಸು ಮಾಡ್ಲಕತ್ತಳು ರಾಮನ ತಮ್ಮ ಲಕ್ಷ್ಮಣ ಈಕೆ ಮನಸ್ಸು ಮಾಡೋದು ನೋಡಿ ಲಕ್ಷ್ಮಣ ತಮ್ಮಗ ಸಿಟ್ಟು ಬತ್ತು ಸಿಟ್ಟು ಬಂದನಂತಾನ ತಾಯಿ ರಾಮನ ಮೇಲೆ ಮನಸ್ಸು ಮಾಡ್ಲಕ್ಕ ಹೋಗಬೇಡ ಯಾಕಂತ ಕೇಳ ರಾಮನ ಹೃದಯದೊಳಗೆ ಸೀತಾ ತಾಯಿನ ಬಿಟ್ರ ಮತ್ತಾರಿಗೆ ಜಾಗಿಲ್ಲ ಅವನ ಮ್ಯಾಲ ಮನಸ್ಸು ಮಾಡಬೇಡ ಅಂತೇಳಿ ತಮ್ಮ ಲಕ್ಷ್ಮಣ ಹೇಳಿದ ಆದ್ರೂ ನಿಮ್ಮವ್ವ ಕೇಳಲಿಲ್ಲ ಶೂರ್ಪನಕ್ಕಿ ಯಾಕಪ್ಪ ಅಂತ ಕೇಳಿದ್ರ ಮಾತು ಕೇಳಲಿಲ್ಲ ಕೇಳಲಾರಕ್ಕಾಗಿ ಆ ಯಾರ ರಾಮನ ತಮ್ಮ ಇರ್ತಕ್ಕಂಥ ಲಕ್ಷ್ಮಣನಿಗೆ ಸಿಟ್ಟು ಬಂದು ಏನ್ ಮಾಡ್ಯಾನ ನಿಮ್ಮ ಅವ್ವನ ಹಿಡಿದು ಮಲಿ ಮೂಗ ಕೊಯ್ದು ಬಿಟ್ಟ ನಮ್ಮಪ್ಪ ಮಲಿ ಮೂಗ ಕೊಯ್ದು ಬಿಟ್ಟ ಸ್ವಾಂಡ್ರ ಕಾಯಿಗೆ ಹೊಯ್ಯಾಡ್ಸ್ಕೊತ ಹೋಯ್ಬಿಟ್ಟಿ ಹೌದಲ್ಲ ಯಾಕಂದ್ರೆ ಇವತ್ತು ತಪ್ಪು ನಡೆದ ಅಂದ್ರೆ ನಿಂದು ಮೂಗು ಹೋಗೋದು ಗ್ಯಾರಂಟಿನೇ ಹೌದು ತಪ್ಪು ಮಾತಾಡಬೇಡ ತಪ್ಪಾಗಿ ನಡಿಬೇಡ
ತಪ್ಪು ಮಾತಾಡಿದ ಹಿಡಿದು ಕೋದ ಬಿಡ್ತಾನ ಮೂಗು ಮಾತ ಒಂದು ಮಾತು ಹೇಳಿದ್ರ ಅವ್ರೆಲ್ಲ ಯಾಕಂದ್ರ ಹಾ. ಈ ಹಿರೇಸಲ್ಲಿಕೆರೆ ಗ್ರಾಮ ಅಂದ್ರ ಇದು 18 ಪುರಾಣ ಪಂಡಿತರ ನಾಡೈತಿ ನಾಡೈತಿಪ್ಪ ಈ ಊರಾಗನು ಹಾಡುವಂತ ಎಷ್ಟೋ ಹಿರಿಯ ಜೀವಿಗಳು ಈ ಊರಾಗ ಅದಾವ್ ಅದಾರು ಈ ಊರಾಗ ಪುರಾಣ ಅದಾವ ಈ ಊರಾಗ ಪುಸ್ತಕ ಅದಾವ್ ಹಾ ಹೌದಲ್ಲ ಹೌದ್. ನಾವೇ ಶಾನೆ ಅಲ್ಲ ಹಾ. ಯಾಕಂದ್ರ ಅವ್ರ ಮನೆಗೆ ಹೌದ್. ಪಟ್ಟಿ ಎತ್ತಿ ಎತ್ತಿ ಎಲ್ಲಾರ ಕಡೆ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಇಸ್ಕೊಂಡು ಹಾ. ಈ ಜಟ್ಟಿಂಗೇಶ್ವರ ಜಾತ್ರೆ ಮಾಡಿ 2 ಟ್ರ್ಯಾಕ್ಟರ್ ಡಬ್ಬಿ ನಿಲ್ಲಿಸಿ ನಾವು ಕೇಳಿದ ರೊಕ್ಕ ನಮಗ ಕೊಟ್ಟು ಒಟ್ಟು ನಮ್ಮನ ಮ್ಯಾಲ ನಿಲ್ಲಿಸಿ ಪಾಪ ಪುಣ್ಯಾತ್ಮರ ಅವ್ರ ತಳಗ ಏನು ಹಾಸ್ಕೊಂಡಿಲ್ಲ ಹಂಗೆ ಕೂತಾರ ನಿಮ್ಮಂತ ಪುಣ್ಯಾತ್ಮರು ಯಾರು ಇಲ್ಲ ಹಾ ಹಾ ಅವರು ತಳ ಕೂತಾರ ಅಂದ್ರೆ ಅವ್ರು ಕೂತಾರ ತಿಳ್ಕೊಂಡೆ ನೀ ಹುಚ್ಚ ತಿಳಿದೇನಾ ಹೌದಲ್ಲ ಏಯ್ ಹೋಗ್ತಾರ ತಿಳ್ಕೊಬೇಡ ಹಾ. ಯಾಕದಕ್ಕೆ ನಿನಗೊಂದು ಮಾತೇನ ಹೊಟ್ಟೆ ಬಹಳ ಮಾತಾಡುದಿಲ್ಲ ಏನಪ್ಪ ತಾಯಿಗೆ ದೇವ್ರಂದ್ರು ತಂದೆಗೆ ದೇವ್ರಂದ್ರು ಗಂಡಗೆ ದೇವ್ರಂದ್ರು ಹೆಂಡತಿಗೆ ಯಾಕೆ ಅನ್ಲಿಲ್ಲ ಹಾ ಇಟ್ಟ ನನ್ನ ಪ್ರಶ್ನೆ ಇಟ್ಟ ಕೇಳಿದ್ವು ಇಕ್ಕಿ ಗುಡ್ಡ ಎಲ್ಲ ಸುತ್ತಾಕಿ ಬರತ್ತಾಳ ಊರ್ ಲೋಕದ ಗುಡ್ಡ ಎಲ್ಲ ಹಿಂಗ ಯಾಕೆ ಮಾಡ್ತಾಳ ಇಕ್ಕೆ ಹಿಂಗ ಆಯ್ಸಬಾರ ತಲೆ ನೀವು ಹೋಗಿ ಹಿಂಗ ಆಯ್ಸಿ ಬಂದಾಳ ಹೌದಿಲ್ಲ ಹಾ. ಅದಕ್ಕ ಈ ಹುಚ್ಚಿಗೆ ಗಂಡನ ಮುನಿ ಅಟ್ಟ ತವ್ರ ಮುನಿ ಅಟ್ಟ ಇದ ಅದು ಕುಣಿದು ಬಿಡು ಹಾ. ಹೌದಿಲ್ಲ ಹೌದ್. ನನ್ನ ಪ್ರಶ್ನೆ ಇಟ್ಟ ಐತಿ ಹೌದು ನೀ ಹೇಳ್ತಿ ಏನಂತ ಹೇಳಿ ಏನತ್ತ ಇವತ್ತ ಗಂಡ ದೇವ್ರು ಅನ್ಸ್ಕೋಬೇಕಾರ ಹಾ. ಸತ್ಯವಾನ ಸಾವಿತ್ರಿ ದೇವಿಯ ಗಂಡ ತೀರ್ಕೊಂಡು ಹೋಗಿದ ಸತ್ಯವಾನ ಹಾ. ಅವಾಗ ನಿಮ್ಮ ಅಪ್ಪ ಬಂದು ಗಂಡ ಇರ್ತಕ್ಕಂಥವ್ ಬಂದ ಹೌದ್. ಜೀವ ಉಳಿಸಬೇಕಾಗಿತ್ತು ಹಾ, ಹಾ. ಅವಾಗ ನೀ ಗಂಡ ದೇವ್ರ ಆಗತ್ತಿದ್ದಿ ಆದ್ರ ಹಾ. ನಿನಗ ಜೀವ ಉಳಿಸ್ಲಾಕಾಗಿಲ್ಲ ಸತ್ತಿರ್ತಕ್ಕಂಥ ಗಂಡನ್ನ ಹೊಳ್ಳೆ ಮರ ಪಡೆದಕ್ಕೆ ನಮ್ಮವ್ವ ಅದಾಳ ಅಂತ ಹೇಳ್ರಿ ಅವ್ರು ಹಾ ಜೀವ ಯಾರು ನಿಮ್ಮ ಅವ್ವನ ಕೊಟ್ಟ ಹೊಳೆ ಜೀವ ನಿಮ್ಮ ಅವ್ವ ತುಂಬಿಳು ಯಾರು ಕೊಟ್ರ ಜೀವ ಅದನ್ನ ಕರ್ಚಿಕಾಯಿ ನಾವು ಹೂರ್ನ ತುಂಬಿದಾಗ ಮಾಡಿದೇನ ಹೇಳ್ತಾನೆ ಗದ್ಗೆವ ನೀನು ಕುಬಸಾನ ಮಾಡ್ತಾನ ಮತ್ತ ಕುಬಸ ಆಗ್ಬೇಕು ನೀನು ಬೇಕ ಬಾಜು ಹಾ ಅಂದ್ಕೂನ ಟ್ಯಾ ಅಂತ ನೋಡು ಬಡ್ಡ್ಯಾಗ ಕೂಸ ಹೌದಿಲ್ಲ ಹಾ. ಅದಕ್ಕ ಯಾಕದಕ್ಕೆ ಏನಪ್ಪ ನಗಸಬೇಡ ಯಾಕಂದ್ರ ಎಲ್ಲಿ ನಾನು ಬಡ್ತಾ ಇನ್ನ ಗೊತ್ತಿಲ್ಲ ಆಕಿಗೆ ಇನ್ನೊಂದು ಮೂತಿ ತೋರಿಸಿಲ್ಲ ಆಕಿಗೆ ಹೌದಿಲ್ಲ ಹಾ. ಕೇಳಿಲಿ ಏನತ್ತ ಯಾಕಪ್ಪ ಅದಕ್ಕ ಸತ್ಯವನ್ನ ಪ್ರಾಣ ಹೋಗಿತ್ತು ಹಾ. ಪ್ರಾಣ ಹೋಗಿತ್ತು ಪ್ರಾಣ ಯಾರು ಕೊಟ್ರು ಯಾರು ನಿಮ್ಮವ್ವ ಸಾವಿತ್ರಿ ದೇವಿ ತಿಳ್ಕೊಂಡಾಳ ಹಾ. ನನಗ ಗಂಡ ಇದ್ರ ಮಾತ್ರ ಪತಿವ್ರತ ಅಂತೇಳಿ ಭೂಮಿ ಮ್ಯಾಲ ಕರೀತಾರ ಹಾ. ಇವತ್ತ ಗಂಡ ಇದ್ದಪ್ಪ ಅಂತಂದ್ರ ನನಗ ಏನಪ್ಪಾ ಅಂತ ಭೂಮಿ ಮೇಲೆ ಎಲ್ಲದಕ್ಕೂ ಚಾರ್ಜ್ ಐತಿ ಹಾ. ಒಂದು ವಾಸ್ತು ಶಾಂತಿಗೆ ಹೋಗ ಒಂದು ಮನಿ ಹಬ್ಬಕ್ಕೆ ಹೋಗು ಹಾ. ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾರ ಗಂಡಿದ್ರ ಮಾತ್ರ ಕರೀತಾರ ಕರಿತಾರ ಅಲ್ಲಿ ಬಾ ಇಲ್ಲಿ ಬಾ ಅಂದ ಕಂಬಳಿ ಹಾಸಿಕೆಸಿನ ಜಗಲಿ ಮೇಲೆ ಕುಣಿಸಿ ನೀನು ಉಡಿ ತುಂಬೆ ಜಗಲಿ ಮ್ಯಾಲ ಅಲ್ಲ ಜಗಲಿ ಮೇಲೆ ಕುಣಿಸೋದು ಜಗಲಿ ಮಗಲಿ ಕುಣಿಸ್ತಾರ ಹಾ ಮಗ್ಲಿಗೆ ಕುಣಿಸಿ ಕೆಸಿಂದ ಏನ್ ಮಾಡ್ತಾರ ಉಡಿ ತುಂಬಿ ಕೆಸಿಂದ ಅಲ್ಲಿ ಇಲ್ಲಿ ಕುಕ್ಮ ಹಚ್ಚೆ ಅರಿಶಿನ ತಲೆಟ್ ಮೋತಿಗೆ ಬಡದ ಹಂಗ್ಲೋಲ್ ಒಂದು ಕೊಳ ಹಾಕಿ ಕೆಸಿಂದ ಇದು ಯಾವಾಗ ಆಕಿಗೆ ನಾ ಇದ್ದಾಗ ಗಂಡಿದ್ದಾಗ ನಾ ಮಗಳಾಗಿದ್ದಾಗ ಅವಾಗ ತಿಳ್ಕೊಂಡ ನಿಮ್ಮವ್ವ ಹಾ. ಗಂಡಿದ್ರ ಮಾತ್ರ ನನಗೆ ಸದ್ಗತಿ ಐತಿ ಗಂಡಿದ್ರ ಮಾತ್ರ ನನಗೆ ಮುಕ್ತಿ ಐತಿ ಗಂಡಿದ್ರ ಮಾತ್ರ ನನಗೆ ಪತಿವ್ರತ ಪಟ್ಟ ಬರ್ತೈತಿ ಹಾ. ಗಂಡ ಸತ್ತಪ್ಪ ಆತನ ರಂಡಿ ಮುಂಡಿ ಆಗ್ತಾನತ್ತ ನಿಮ್ಮವ್ವ ಸಾವಿತ್ರಿ ತಿಳ್ಕೊಂಡಾಳ ತಿಳ್ಕೊಂಡು ಹಾ. ಯಮರಾಜನಿಗೆ ಏನಪ್ಪಾ ಅಂತ ಅವನ ಮಾತ ಅವನ ಕೊರಳಾಗ ಕಟ್ಟಿ ಯಮ ದೇವರಿಂದ ಯಾರಪ್ಪ ಆತಕ್ಕೆ ಸಾವಿತ್ರಿ ದೇವಿ ತನ್ನ ಗಂಡನ ಪ್ರಾಣ ಪಡ್ಕೊಂಡು ಬಂದಾಳ ಹೌದು ಇಲ್ಲಿ ಪ್ರಾಣ ಕೊಟ್ಟವ್ರು ಯಾರ ಯಾರು ನಮ್ಮಪ್ಪ ನಮ್ಮ ಅಪ್ಪನೇ ಹಾ. ನಮ್ಮ ಯಮ ಬರ್ಲಾರ್ದೆ ನಿಮ್ಮವ್ವ ಪಾರ್ವತಿ ಬಂದು ಕೊಡ್ಬೇಕಾಗಿತ್ತು ನಿಮ್ಮವ್ವ ಎಮ್ಮಿ ಮೇಲೆ ಬರ್ಬೇಕಾಗಿತ್ತು ಹೆಂಗೈತಿ ನಮ್ಮ ಅಪ್ಪ ಅಂದ ಬುಲೆಟ್ ಗಾಡಿ ಅಲ್ಲಿ ಬಂದ್ಬಿಟ್ಟೈತಿ ಪಾಡ ಹಾ ಹಂಗಲ್ಲ ಹಾ. ಯಾಕಂದ್ರೆ ಯಮನ ವಾಹನ ಕ್ವಾನ ವಾನ್ ಅದ ಬುಲೆಟ್ ಗಾಡಿ ಅವಾಗ ಇಲ್ಲಿ ಇವ್ರು ಹಸ್ತಾರ ಮಾನವ್ರ ಅಲ್ಲಿ ಅವ್ ಹೈತಿ ಬರ್ತಾನ ಬುಲೆಟ್ ಗಾಡಿ ಮೇಲೆ ಹೌದಲ್ಲ ಹಾ. ಅದಕ್ಕ ಹೌದ್. ಯಾಕದ ಕೇಳ ಪರಸವನ್ನ ಏನಪ್ಪ ಹೇಳಿದ್ರ ಅವ್ರ ಮಾತ ಏನತ್ತ ಗಂಡ ದೇವ್ರಾಗಬೇಕಾರ ಇವತ್ತು ಪ್ರಾಣ ಹೊಳೆ ಕೊಟ್ಟಿದಪ್ಪ ಅಂತಂದ್ರ ಗಂಡ ದೇವ್ರ ಆಗ್ತಿದ್ದಿ ಹಾ. ಇಲ್ಲಂದ್ರ ನೀ ಗಂಡ ದೇವ್ರ ಆಗುದಿಲ್ಲ ಆತಂದ್ರು ಹೌದು ನಿನಗೊಂದು ವಿಷಯ ಹೇಳ್ತಾನೆ ಕೇಳೋಣ ಏನತ್ತ ಭೃಗು ಋಷಿ ಅನ್ನತಕ್ಕಂತ ಒಬ್ಬ ಗಂಡ ಮಗ ಇದ್ದ ಹಾ. ಭೃಗು ಋಷಿ ಅನ್ನತಕ್ಕಂತ ಗಂಡ ಮಗ ಇದ್ದ ಹೌದು ಯಾರ್ತಾಗಿರ್ತಕ್ಕಂತಕ್ಕೆ ಬಾಳ ಗಂಡನ ಮ್ಯಾಲ ಭಕ್ತಿವನ್ನಿದ್ರು ಹೌದು ಗಂಡನ ಸೇವಾ ಪ್ರತಿನಿತ್ಯ ಮಾಡ್ತಿದ್ಳು ಮಾಡ್ತಳು ಗಂಡ ಹೇಳಿದಂಗ ಹಾಡತ್ತಿ ಕೇಳುತ್ತಿದ್ಳು ಹಾ. ಹೋಗಂದಲ್ಲಿ ಹೊಕ್ಕಿದ್ಳು ಬಾ ಅಂದಲ್ಲಿ ಬರ್ತಿದ್ಳು ಹಾ. ಗಂಡ ಹೇಳಿ ಕೊಟ್ಟಿರ್ತಕ್ಕಂತ ಧರ್ಮದೊಳಗ ಹಾಡ ತೆಗಿರ್ತಕ್ಕಂತಕ್ಕೆ ನಡೆದಿದ್ಳು ನಡ್ದಳು ಕುಂಡ್ರ ಅಂದ್ರೆ ಕುಣ್ತಳು ಏಳಂದ್ರೆ ಹೇಳ್ತಳು ದುಬ್ಬದಾಗ ಎರಡು ಗೊತ್ತಾ ಗುದ್ರಿ ಒಲಿ ಮಂದ್ ಗೊತ್ತ ಇಲ್ರಿ ಮಾಮಾರ ಪಾತಿನ ತಿಡ್ತಳು
ಇವ್ರೇನ್ ಮಾಡ್ತಾರ ಏನ್ ಮಾಡ್ದತ್ತೆ ಚಪಾತಿ ಮಾಡಂದ್ರ ಹಣಮಾಪ್ ಮಾಡಿಡ ಐತೆ ಹೌದಿಲ್ಲ ಹಾ. ಅದಕ್ಕ ಅವಾಗ ಏನಾಗಿತ್ತಪ್ಪ ಅಂತಕ್ಕಂದ್ರೆ ಗಂಡಾಗಿರ್ತಕ್ಕಂಥವನ ಮೇಲೆ ಬಹಳ ಭಕ್ತಿ ಇದ್ದಳು ಹಾಡ್ತಿ ಹೌದು ಗಂಡಾಗಿರ್ತಕ್ಕಂಥವ್ ಹೆಂಡತಿನ ಕರ್ಕೊಂಡು ಒಂದಾನೊಂದು ಸಮಯದೊಳಗೆ ಹೊಲಕ್ಕೆ ಕೆಲಸ ಮಾಡ್ಲಕ್ ಹೋದ ಕೆಲಸ ಮಾಡ್ಲಕ್ಕ ಹೋದ ಏನಪ್ಪ ಆತಗೆ ಸೂರ್ಯನ ತಾಪಕ್ಕ ತಾಳಲಾರದೆ ನಿಮ್ಮ ಮಗು ಏನ್ ಮಾಡ್ಯಪ್ಪ ಆತ ಹೊಲದಾಗ ಏನು ಕೆಲಸ ಮಾಡಕ್ ಹೋಗಿ ನೋಡು ಕೆಲಸ ಮಾಡುವಂತ ಸಂದರ್ಭದೊಳಗ ಭೃಗು ಋಷಿ ಮುನಿ ಹಾಡ್ತಿ ಸತ್ ಹೋಗಿಬಿಟ್ರು ಸತ್ತು ಹೋಗಿಬಿಟ್ರು ಭೃಗು ಋಷಿ ಆಗಿರ್ತಕ್ಕಂಥವ ಏನಂತನು ಯಾಡ್ತಿನ ಹೊಲಕ್ಕ ಕರ್ಕೊಂಡು ಬನ್ನಿ ಕರೆ ಯಾಡ್ತಾಗಿರ್ತಕ್ಕಂಥಕ್ಕೆ ಪ್ರಾಣ ಹೋಯ್ತು ಇನ್ನು ಹ್ಯಾಂಗ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೋತ ಕುಂತಿದ್ದ ಅದೇ ಟೈಮಕ್ಕ ಬ್ರಹ್ಮ ಮತ್ತು ವಿಷ್ಣು ದೇವರು ಅದೇ ದಾರಿಗುಂಟು ಹಿಡಿದು ನಡ್ಕೋತ ಬರ್ತಿದ್ರು ಅವಾಗ ಬ್ರಹ್ಮ ಮತ್ತು ವಿಷ್ಣು ವಾಕ್ವಾದ ಮಾಡ್ತಿದ್ರು ಏನಂತ ಬ್ರಹ್ಮ ನಾ ಹೆಚ್ಚ ಅನ್ನತಿದ್ದ ವಿಷ್ಣು ದೇವರ ನಾ ಹೆಚ್ಚ ಅನ್ನತಿದ್ದ ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಬರ್ತಿದ್ರು ಅವ್ರ ಕಣ್ಣಿಗೆ ಯಾರ ಕಂಡ್ರಪ್ಪ ಆತಗೆ ಭೃಗು ಋಷಿ ಅವನ ಪತ್ನಿ ಏನಪ್ಪಾ ಸತ್ತು ಬಿದ್ದಿರ್ತಕ್ಕಂತ ಹೆಣ್ಣ ಬ್ರಹ್ಮ ವಿಷ್ಣುನ ಕಣ್ಣಿಗೆ ಕಂಡ್ರು ಅವಾಗ ಬ್ರಹ್ಮ ತಾನ ಏನಂತ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಬಂದೀವ ಇನ್ನ ಇಬ್ಬರದು ಏನಪ್ಪಾ ಅಂತ ಹೇಳಿದ್ರೆ ಯಾರ್ ಹೆಚ್ಚನು ತಿಳಿದು ಬಂದದ ಇಲ್ಲಿ ಭೃಗು ಋಷಿ ಒಬ್ಬ ಋಷಿ ಅದಾನ ಈ ಋಷಿ ಮುನಿ ಪತ್ನಿ ಅಂದ್ರೆ ಹ್ಯಾಡ್ ತೀಸ್ ತೀರ್ಕೊಂಡಾಳ ಈಕಿನ ನೀ ಬದುಕ್ಸಿದಿ ನೀ ಹೆಚ್ಚ ನಾ ಬದುಕ್ಸಿನಿ ನಾ ಹೆಚ್ಚತಾನ ಬ್ರಹ್ಮ ಅವಾಗ ವಿಷ್ಣು ದೇವರಂದ ಏನಂತ ಹಾಗೆ ಹೋಗಲಿ ಬೇಕಾದ್ರೆ ನೀ ಬದುಕ್ಸಿದಂದ್ರ ನೀ ಹೆಚ್ಚ ನಾನೇ ಜೀವ ಕೊಟ್ಟನಂದ್ರ ನಾ ಹೆಚ್ಚ ಇಬ್ರು ಮಾತು ಜಗಳಾಡ್ಲಿಕತ್ರು ಅವಾಗ ಗಂಡಗಿರ್ತಕ್ಕಂಥ ಭೃಗು ಋಷಿ ಹೇಳ್ತಾನ ಏನಂತ ಯಪ್ಪ ನೀವು ಜಗಳಾಡಕ್ ಹೋಗಬೇಡ್ರಿ ಯಾಕಂತ ಕೇಳಿದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ ಅದಾನ ಪರಮಾತ್ಮ ಇಡೀ ಲೋಕಕ್ಕೆಲ್ಲ ಒಡೆಯ 33 ಕೋಟಿ ದೇವಾನು ದೇವತೆಗಳಿಗೆ ಏನಪ್ಪಾ ಅಂತ ಅಧಿಕಾರಸ್ತು ಒಬ್ಬನೇ ಒಬ್ಬ ಪರಮಾತ್ಮ ಆ ಪರಮಾತ್ಮನ ಕೆಳಗಿರ್ತಕ್ಕಂಥವ್ರು ನೀವೆಲ್ಲರೂ ಬ್ರಹ್ಮ ಸೃಷ್ಟಿ ಮಾಡ್ಬೇಕು ವಿಷ್ಣು ಕಾಯ್ಬೇಕು ರುದ್ರ ಲಯ ಮಾಡ್ಬೇಕು ಜಗತ್ತಿನೊಳಗೆ ಬ್ರಹ್ಮ ಸೃಷ್ಟಿ ಮಾಡ್ಲಿಲ್ಲ ಅಂದ್ರೆ ವಿಷ್ಣು ಕಾಯಕ ಬರಂಗಿಲ್ಲ ವಿಷ್ಣು ಕಾಯಲಿಲ್ಲಪ್ಪ ಅಂತಂದ್ರೆ ರುದ್ರ ಸಂಹಾರ ಮಾಡ್ಲಕ್ಕ ಬರುದಿಲ್ಲ ಇವು 3 ಮಂದಿ ನೀವು ಜಗತ್ತಿಗೆ ಬೇಕೇ ಬೇಕು ನಾ ಹೆಚ್ಚ ನೀ ಹೆಚ್ಚ ಅನ್ಬೇಡ್ರಿ ನಾನು ಯಾರ್ತಿ ಸತ್ತಲಪ್ಪ ಅಂತಂದ್ರೆ ಹೊಳ್ಳಕ್ಕೆ ನಾನೇ ಬದುಕಿಸ್ತೀನಿ ಅಂದ ಗಂಡ ಅವಾಗ ಏನ್ ಮಾಡ್ಯಾನ ಏನಂತ ಬರೇ ಭೃಗು ಋಷಿ ಮುನಿ ಬಲಗೈ ಹಸ್ತವನ್ನ ಸತ್ತಿರ್ತಕ್ಕಂತ ಹೆಂಡತಿಯ ತಲೆ ಮ್ಯಾಲ ಇಟ್ಟಾಕ್ಷಣ ಸತ್ತಿರ್ತಕ್ಕಂತ ಹೆಂಡತಿ ಎದ್ದು ನಿತ್ತಾಳ ಹೊಳ್ಳಿ ಜೀವಂತ ಆಗ್ಯಾಳು ನಿಮ್ಮವ್ವ ಸತ್ತಿರ್ತಕ್ಕಂತ ಹೊಳ್ಳಿ ಬದುಕಿ ನಮ್ಮ ಅಪ್ಪನ ಕಾಲು ಹಿಡ್ಕೊಂಡಾಳ ಪತಿಯೇ ಪರಮಾತ್ಮ ನೀನೇ ನನಗ ದೇವರು ನೀ ಇಲ್ಲದೆ ನನಗ ಗತಿ ಇಲ್ಲ ನೀ ಅದೇ ಅಂತ ಹೇಳಿ ಗಂಡ ದೇವ್ರತ್ತ ತಿಳ್ಕೊಂಡು ಇವತ್ತು ನನ್ನ ಬದುಕಿಸಿದಿ ಇಲ್ಲಪ್ಪ ಅಂತಂದ್ರೆ ನನ್ನ ಜೀವ ಹೊಕ್ಕಿತ್ತು ನೀ ಅಲ್ಲ ನಿಮ್ಮವ್ವ ಅಂದಾಳ ನನಗೆ ದೇವ್ರತ್ತ ಹೇಳಿ ನೀ ಅಲ್ಲ ನಿಮ್ಮ ಮಮ್ಮಿ ನೀ ಅಲ್ಲ ನಿಮ್ಮವ್ವ ಅಂದಾಳ ನನಗೆ ದೇವ್ರತ್ತ ಹೇಳಿ ಎದಕ್ಕಂದಳು ಹೆಚ್ಚಿನವತ್ತ ಸತ್ತಿರ್ತಕ್ಕಂತ ಹೆಂಡತಿನ ಹೊಳ್ಳೆ ಬದುಕ್ಸಾನ ಹೊಳ್ಳೆ ಅದೇ ಹೆಂಡತಿ ಗಂಡನ ಕಾಲ್ ಹಿಡ್ಕೊಂಡು ನೀನೋ ದೇವ್ರ ಅಂತ ಹೇಳಿ ಅಂದಾಳ ಹೌದಲ್ಲ ಅವ್ರ ಮಾತು ಕೇಳ್ತಾರ ಏನತ್ತ ಇವತ್ತ ನಾ ಇದ್ದಾಗ ನೀವು ಗಂಡ ಇದ್ವಿ ನಾ ಇಲ್ಲದ ಅದು ಇವತ್ತ ಕೇಳ್ತಾರ ಅವ್ರು ಹೌದಲ್ಲ ನಾ ಗಂಡನ ತಕ ನೋಡಿ ಅದಕ್ಕೆ ಹೇಳ್ತಾರ ಏನಂತ ನೋಡ ಪರಶುವನ್ನ 2 ಮಂದಿ ಗಂಡ ಹೆಂಡತಿ ಲಗ್ನ ಆಗಿರ್ತಾರ ಹೊಸದಾಗಿ ಲಗ್ನ ಆಗಿ ಹೆಂಡತಿ ಮನೆಗೆ ಬಂದಳಪ್ಪ ಅಂತಂದ್ರ ಒಂದು ವರ್ಷ ಕಳ್ಳಿ 2 ವರ್ಷ ಕಳ್ಳಿ 3 ವರ್ಷ ಕಳ್ಳಿ 4 ವರ್ಷ ಕಳ್ಳಿ 5 ವರ್ಷ ಕಳ್ಳಿ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನಂತಾರು ಏನಂತಾರಪ್ಪ ಬಂಜಿ ಅನ್ನತಕ್ಕಂತ ಪಟ್ಟ ಹೆಣ್ಮಗಳು ಬರ್ತೈತಿ ಹೌದಲ್ಲ ಒಬ್ಬಕ್ಕೆ ಹೆಣ್ಣು ಮಗಳ ಗಂಡನ ಮನೆಗೆ ಬಂದ ಬಳಕ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಹಣ್ಣು ಹಿಡ್ತಾಳ 1 ಅಲ್ಲ 2 ಅಲ್ಲ 3 ಹಡದ್ಲು ಒಂದನೇದು ಹಿಡ್ತಾಳಪ್ಪ ಹೆಣ್ಣ ಆತ 2ನೇದು ಹಿಡ್ತಾಳೆ ಹೆಣ್ಣ ಆತ 3ನೇದು ಹೆಣ್ಣ ಆತು ನಾನು ಹಾಕಿ ಅಂದ ಇದನ್ನೂ ದೇವ್ರ ಹೆಣ್ಣ ಕೊಟ್ಟ ನನಗಂಡು ಬೈತಾನೆ ಅವ ಹಿಂಗ್ ಮಾಡ್ಕೋತ ಕೊಂಡ್ತಾಳೆ ಆಕೆ ನನಗೆ ಗದಿಯವ್ವ ಈಕಿ 3 ಹಡದ್ರು ಈಕಿಗೆ ಸುಖ ಇಲ್ಲ ಕೇಳಲಿ ಹೆಂಗೈತಿ ಹೆಣ್ಣ ಮಗಳ ಹೆಣ್ಣ ಹಡ್ದಿರ್ತಾಳ ಆದ್ರೂ ತಿಳ್ಕೊಡ್ತಾಳಕ್ಕೆ ಹೆಣ್ಣು ಹುಣ್ಣು ಹುಟ್ಟಿದಂಗ ಅಂತೇಳಿ ಅದೇ ಒಂದು ನೋಡ ಒಂದು 4-5 ಮಂದಿ ಹೆಣ್ಮಕ್ಳು ಹುಟ್ಟಿ ಒಂದು ಗಂಡು ಸಂಗೊಳ್ಳಿ ಏನಂತ ಒಂದು ಮಗ ಹುಟ್ಟಿತಂದ್ರ ಓಡ ಕುಲ್ಲು ಪೇಡೆ ಹಚ್ಚೋದೇನು ಓಡಿ ಉಂಟ್ಲಿ ಅವ ಅದು ಟೀ ಅಂದ್ರೂ ಬಿಡೋದಲ್ಲ ಲಟ ನಮ್ಮ ಅವನ ಗಂಡ ಅನ್ನೋದತ್ತೆ ಮುದ್ದು ಕೊಡ್ದೈತಿ ನಾವೊಂದು ಮಾತು ಕೇಳ್ತಾನ ಏನಂತ ಗಂಡ ಹುಟ್ಟಿದಾಗ ಗಂಡ ಮಗ ಹುಟ್ಟಿದ ಗಂಡ ದೇವ್ರು ಹುಟ್ಟಿತು ತೇಳಿ ಏನ್ ಮಾಡಿದ್ಯಾರಪ್ಪ ಅಂತಂದ್ರ ಗಂಗಾಳ ಬಡ್ದಾರ ಗಂಡ ಹುಟ್ಟಿದಾಗ ಗಂಗಾಳ ಬಡ್ದಾರ ಹೆಣ್ಣ ಕೊಟ್ರ ಕೊಂಡು ಹುಟ್ಟಿದಂಗ ಯಾಕಂದ್ರಿ ಹೆಣ್ಣು ಹಡ್ದಕ್ಕಿವ್ ನೀನೆ ಗಂಡ ಹಡ್ದಕ್ಕಿವ್ ನೀನ ಮಣಿ ಚಿಕ್ಕೋಡಿ ಬೈಸಿನ ಆಯ್ತಳ ಒಬ್ಬ ಹೆಣ್ಮಗಳ ಏನಾತ ಯವ್ವ ಅಂದ ಈ ಮುದೊಂದು ಹೆಣ್ಣ ಆತಾಳ ಅವಳ ಅವನ ಹಟ್ಟಿ ಅಂದ ದೇವ್ರನ್ನ ಒಂದು ಗಂಡು ಕೊಡ್ಬಾರ್ದ ನೀವು ಇದನ್ನೊಂದು ಅಂದ
ಅವ್ ಕಂಡಕ್ಟರ್ ಅಂದ ಅವು ಮಕ್ಕಳಲ್ಲ ನೀವ ಅಂದ ನಿಮ್ಮ ಹೆಣ್ಣಿನ ಮನಸ್ಸರ ಎಂತ ಚಂಚಲ ಯಾಕಂತಾನ ನಾ ಕೇಳ್ತಾನ ಹಾ. ನೋಡ ಹೆಣ್ಣು ಮಕ್ಕಳನ್ನೇ ಹೆಣ್ಣು ಹಡೆಯವ್ರು ಅವ್ರೇ ಗಂಡ ಹಡೆಯವ್ರು ಅವ್ರ ಹಾ. ಹೆಣ್ಣ ಕೊಟ್ರ ಹೊಣ್ಣು ಹುಟ್ಟಿದಂಗತ್ತ ಯಾಕಂದಿ ಹಾ. ಗಂಡು ಹುಟ್ರ ಗಂಗಾಳಿ ಯಾಕೆ ಬಾರ್ಸಿ ಖುಷಿ ಪಟ್ಟಿ ಜಾಡ್ಸ ಅದಕ್ಕ ಹೆಣ್ಣು ಕಡಿಮೆ ಹಾ. ಗಂಡ ಹೆಚ್ಚ ಹೆಸ ನಿಮ್ಮ ಅವನ ಗಂಡ ಆತ ಅಕ್ಕೆ ಮುದ್ದು ಕೊಟ್ಟಾಳ ನಮ್ಮ ಅವನ ಗಂಡ ಆತ ಹೌದಲ್ಲ ಹಾ. ಅದಕ್ಕಾಗಿ ಹೌದ್. ಯಾಕದಕ್ಕೆ ಗಂಡ ಅನ್ನತಕ್ಕಂಥವ ಇವತ್ತು ಗಂಡ ಮಗ ಹಾ. ಈಗ ಯಾಕೆ ಹೇಳ್ತೇವ ಅಂದ್ರ ಗಂಡ ಮಗ ಯಾಕೆ ಹೆಚ್ಚ ಹೌದ್. ಗಂಡ ಮಗನನ್ನ ಯಾಕೆ ಕಡಿಬೇಕಾಗೈತಿ ಹಾ. ಅದನ್ನ ಏನೋ ಮುಂದೆ ಹೇಳೋದೈತಿ ಇನ್ನ ಬಾಳ ಐತಿ ಹೌದಲ್ಲ ಅದಕ್ಕೆ ಹೇಳ್ಯಾರ ಏನತ್ತ ಮಾತಾಡಿದ್ರ ಯಾವತ್ತು ಘರ್ಷಣೆಯಾಗ ಗೂಟ ಬಡ್ದಂಗಾಗಿರ್ಬೇಕ ಹೌದು ಚೆನ್ನಲ್ಲ ಚೆನ್ನಲ್ಲ ಚೆನ್ನಲ್ಲತ್ತ ಹೌದಲ್ಲ ಹಾ. ಅದಕ್ಕೆ ನಮ್ಮ ಅಣ್ಣವ್ರ ಆಗಲೇ ಅಲ್ಲಿ ಇಳಿದು ಹೋಗುವಾಗ ಒಬ್ಬರು ಅಣ್ಣವ್ರು ಹೇಳ್ಯಾರ ಏನಂತ ಅಕ್ಕಾರಿ ಆದಟ್ಟು ಒಟ್ಟೆ ಜನಪದಗಳನ್ನ ನಮಗೆ ರುಚಿ ರುಚಿಯಾಗಿ ಕೊಟ್ರಪ್ಪ ಅಂತಂದ್ರೆ ನಾವು ಗುಂಡ್ತೀವಿ ಇಲ್ಲ ಹೋಗ್ಕೊ ಮಡಿಗತ್ತಾರ ಅವ್ರು ಹಾ ಜನಪದ ಬೇಕ್ರಿ ಹಾ. ಕೊಡ್ತುರಿ ಹೌದಲ್ಲ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಏನಪ್ಪ? ಅಣ್ಣವ್ರಿಗೆ ಒಂದೊಂದು ನಡುವು ಜನಪದ ಹಾಡ್ಕೋತ ಹಾ. ಇವತ್ತಿನ ದಿವಸ ಹಿರಿಯರಿಗೆಲ್ಲ ವಿಷಯ ತಿಳಿಸ್ಕೋತ ಹೌದು. ಹೆಣ್ಣು ಮಕ್ಕಳಿಗೆಲ್ಲ ಹೆಣ್ಣಿನ ಧರ್ಮದ ಬಗ್ಗೆ ತಿಳಿಸ್ಕೋತ ಹೇಳ್ಕೊತ. ಈ ಹುಡುಗಿನ ಎಲ್ಲಿ ಗುಮ್ಮಬೇಕು ಗುಮ್ಮಕೋತನ ಹೋಗೋಣ ಒಟ್ಟು ಆಹಾ. ಹೌದಲ್ಲ ಹೌದ್. ಅದಕ್ಕೆ ಹಾಡಿ ಹೆಂಗ ಕೇಳು ಹೊಡಿಯಪ್ಪ ವಾಟಿಕ ಶಾಂಪು ಹಚ್ಚಿ ತೊಳೆದ ಏನ ಚಂದ ನಾಡ್ತಾವ ಕೂದಲ ವಾಟಿಕ ಶಾಂಪು ಹಚ್ಚಿ ತೊಳೆದ ಏನ ಚಂದ ನಾಡ್ತಾವ ಕೂದಲ ಕೆಂಪನ ಬಣ್ಣಾಕಿ ಕರದಾಗ ಬರುವಾಕಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕೆ ವಾಟಿಕ ಶಾಪ ಹಚ್ಚಿ ತೊಳೆದ ಏನು ಚಂದ ನಾಡ್ತಾವ ಕೂದಲ ಏನು ಚಂದ ನಾಡ್ತಾವ ಕೂದಲ ಏನು ಚಂದ ನಾಡ್ತಾವ ಕೂದಲ ಯಾರಿಗಿದು ವಾಟಿಗೆ ಯಾಕೆ ಹಚ್ತೀರ ಡವ್ ಶಾಂಪು ಹಚ್ಚಿರ್ಲಿಕ್ಕೀಗ ಅವ್ರಿಗೆ ಅದೇ ಚಲೋ ಡವ್ವ ಶಾಂಪು ಹಚ್ಕೊಂಡು ಡೂ ಆತ ಒಡ ಹೌದಲ್ಲ ಅದಕ್ಕ ಯಾಕದ ಕೇಳಿದ್ರ ಆ ಸರಜೋಡಿ ಹಾಡುವಂತ ಕಲಾವಿದರು ವಿಷಯಗಳನ್ನ ಬಹಳ ಚಂದ ಮಾತಾಡ್ಕೊತ ಹೊಂಟಾರ ಆ ಏನಪ್ಪಾ ಆತಗ ರೂರು ಅಂತ ದೈತನ ಮರ್ದನ ಮಾಡಿದ ಬಳಕ ಹಾ. ಊಟ ಕೊಡಾಕ ನಿಮ್ಮ ಅವಾಗ ನೀಗಿಲ್ಲ ನಮ್ಮ ಅಪ್ಪ ಕೊಟ್ಟನಂತ ಹೇಳಿನಿ ಹೌದು ಎಲ್ಲಾರು ಕೇಳಿರಿ ನೀವು ಹಾ. ಊಟ ಕೊಟ್ಟದ್ದು ನಮ್ಮ ಅಪ್ಪ ಹಾ. ನಿಮ್ಮ ಅವಾಗ ನೀಗಿಲ್ಲ ಅಂತ ನಾ ಹೇಳ್ತಾನಂತ ಹೇಳೇನಿ ಹಾ. ಆ ಮಾತಿಗೆ ಬಂದು ಏನಂದ್ರು ಏನಂತ ನಮ್ಮ ಅವ್ವನ ಮಾಲಕ್ಕಾಗಿ ಹೇಳ್ಯಾಳು ಹಾ. ನಿಮ್ಮ ಅಪ್ಪ ಆಳಾಗಿ ಕೊಟ್ಟನಂತ ಹಾ ನಿಮ್ಮ ಅವಾಗ ನೀಗಲಾರ್ಕಾಗಿ ಹೇಳ್ಯಾಳ ನಮ್ಮ ಅಪ್ಪಗ ನನಗೆ ನೀಗುವುದಿಲ್ಲತ್ತ ನನಗ್ ನೀಗುವುದಿಲ್ಲ ಅಂತೇಳಿ ನಿಮ್ಮವ್ವ ನೀಗ್ಲಾರ್ಕ ಹೇಳ್ಯಾಳ ಹಾ ಮತ್ತ ನೀಗ ನಮ್ಮವ್ವ ಹೇಳ್ಯಾಳು ನಿಮ್ಮ ಅಪ್ಪ ಕೊಟ್ಟನು ಹೌದ್. ನಮ್ಮವ್ವ ಮಾಲಕತ ಅವ್ರವ್ವ ಮಾಲಕತ ನಮ್ಮಪ್ಪ ಆಳುತ್ತ ಇದನ್ನ ಎಲ್ಲಿ ಎಬ್ಸೈತಿ ಹುಡುಗ ಕಲ್ಲರ್ ಕೊಡ್ರಿ ಒಂದು ಬಡ್ಕೋತನ ಅಲ್ಲಿಗೆ ಬಂದ್ವ ಹೌದಲ್ಲ ನಿಮ್ಮ ಸರಿ ಏ ಗಪ್ಪು ಇಲ್ಲ ಇನ್ನ ಇದು ನೋಡಿ ನಡಿ ಕೆಬ್ಬ ಅಡ್ಗಾಡ್ದ ಚಲೋ ಹೌದಲ್ಲ ಅದಕ್ಕೆ ಬರ್ಸೋಣ ಏನ್ರಿ ಯಾಕದ ಕೇಳಿದ್ರ ಹಾ. ನೀಗ್ಲಾರ್ಕ ಅಲ್ಲ ಹಾ. ಊಟ ಕೊಟ್ಟವ್ರು ಯಾರು ನಮ್ಮ ಅಪ್ಪ ಪರಮಾತ್ಮ ಕೊಟ್ಟನಂತ ನಿನ್ನ ಕುಬೆ ಎತ್ತಂದ್ರೆ ಏನ್ ಹೇಳ್ಬೇಕಾಗಿತ್ತು ಏನಂತ ಇವತ್ತು ಹೊಟ್ಟೆ ಶಡ್ಡು ಹೊಡೆದ ತಿಂಡಿಲೆ ಹೇಳ್ತಾನೆ ನಾನು ಹಾ. ನಿಮ್ಮ ಅಪ್ಪ ಪರಮಾತ್ಮ ಊಟ ಕೊಡಾಕ ನೀಗಿಲ್ಲ ನಮ್ಮ ಅವ್ವ ಕೊಟ್ಟ ಅಂದಿ ಅಂದ್ರ ಹಾ. ಅಣತಿದ್ದೆ ಅಂದ್ರೆ ನಿನ್ನ ಹೆಣ್ಣು ಹೆಚ್ಚಕ್ಕಿತ್ತು ನನ್ನ ಗಂಡು ಬೀಳ್ತಿತ್ತ ಸೊಡ್ಡು ಹೊಡಿತಾರತ ಅವ್ರಿಗೇನು ಹೊಡ್ಯಾಕ ಬರ್ತೈತಿ ಹೆಂಗ್ ಅಪ್ಪ ಏನಾರು ಮಾತಾಡತ್ತಿದ್ ಹುಚ್ಚ ಹಂಗಲ್ಲ ಸಡ್ಡು ಹೊಡೆದ್ರ ನಮ್ಮ ಅಪ್ಪ ಕ್ರಾಂತಿವ್ರ ಸಂಗೊಳ್ಳ ಸಡ್ಡು ಹೊಡೆದಾನ ಹಾ ನಿಮ್ಮವ್ವ ಸಡ್ಡು ಹೊಡೆದಾಳೆ ಅಂದ್ರ ಯಾಣ ಚುಪಕ್ ಟಮಕ್ಕ ಯಾಕಂದ್ರ ಹಾ. ಗಂಡು ಮಕ್ಕಳು ಶಡ್ಡು ಹೊಡೆದ್ರ ಸಿಡ್ಲು ಹೊಡೆದಂಗ ಆಗತ್ತದ ನಿಮ್ಮವ್ವ ಸಡ್ಡು ಹೊಡೆದ್ರ ನೀರ್ಯಾಗ ಕಲ್ಲು ಹೋಗೋದಂಗ ಟುಮಕ್ ಕಚ್ಚಾಪಕ್ ಕಟ್ಟೋಮಕ್ ಕಚ್ಚಾಪಕ್ ಕೊಟ್ಟು ಹೌದಲ್ಲ ಹಾ. ಹಂಗಾಗತ್ತದ ಹೌದ್. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಏನ್ರಿ? ಚಾಲವನ್ನ ಹಾಡೋನು ಇನ್ನ ಮಾತಾಡೋದು ಬಾಳ ಐತಿ ಹಾಡುದು ಬಾಳ ಐತಿ ಇನ್ನ ಬಾಳತ್ತಿ ಹೌದಲ್ಲ ಹಾ. ಇನ್ನ ತಾಯಿಯವ್ರನ್ನ ನಾನು ಹೇಳೋದೈತಿ ಹೌದ್ ಮತ್ತ ಹಾ. ತಿಕ್ಕುದು ತೆಳುದು ಮತ್ ಭಾವ ಅಂದಾರ ಇರ್ಲಿ ಕೇಳ ಹಾ. ಯಾಕಂದ್ರ ಹಾ. ನಮ್ಮ ಎಲ್ಲಾ ಸವಾಲು ಕುಲ್ಲ ನಮ್ಮ ಎಲ್ಲಾ ಸವಾಲು ಕುಲ್ಲ ಅಂತ ಹೇಳಿದ್ರ ಅವ್ರು ಹೌದ್. ನೀ ಕೊಡೋಕ್ಕಿಂತ 10 ನಿಮಿಷದ ಮೊದಲೇ ನಾನು ಸವಾಲು ಕೊಟ್ಟನ ಹಾ ಅದನ್ನ ಮರ್ತಾರ ಅವ್ರು ಮುಂದಾಗಲಿರ್ತದ ನಮ್ಮ ಗಾಡಿ ಅವತ್ತು ಎಲೆಂಟಿ ಗಾಡಿದಾಗ ಪಟ್ಟಿ ಬಿಡುದ ಎಬ್ಸುದು ಗಾಡಿ ಹೌದಲ್ಲ ಹಾ. ನೀ ಸವಾಲು ಎಲ್ಲ ಕುಲ್ಲ ಅನ್ನೋಕ್ಕಿಂತ 10 ನಿಮಿಷ ಮೊದಲೇ ಕಮಿಟಿ ನಮ್ಮ ಮಂಜುನ ಕೈ ಸವಾಲಿಗೆ ಎಲ್ಲಾ ಕೊಟ್ಟನ ಹಾ. ಹೌದಲ್ಲ ಹೌದ್. ಈಗ ಸ್ಟೇಜ್ ಮೇಲೆ ಬಂದ ಈಗ ಎಬ್ಸಾಳೆ ಗುಡುಗ ನಮ್ಗೆಲ್ಲ ಸಿಕ್ಕುವತ್ತ ಹಾ ಈಗ ನಮ್ ಗದಿಗೆ ಒಂದು ಬಾಳೆ ಐತಿ ನನಗೆ ಭಾವ ಆತ ಭಾವ ಅಲ್ಲ ನಿನ್ನ ಕಾಸು ನಿನ್ನ ಮಾವದಾನೆ ಹಾ. ಗುದ್ದಾವ ಕಣ್ಣುವಂಗ ಕೇಳಿ ಹೆಂಗೈತಿ ಹಿಂಗ ಬಸ್ಸು? ಹೋಗ್ಬೇಕಲ್ಲ ಅಯ್ಯವ್ವ ಸರ್ಕಾರದ ವಾಕನ ಹೋಗ್ಬೇಕಲ್ಲ ಹಂಗ್ ಮಾಡ್ತಂಗಪ್ಪ ನೋಡಿ ಕೈಕಿನ ಹಾ ಈಗ ಬೇಡಗಪ್ಪ ತೋರಿಸ್ತ ನಾವ್ ಆದಂಗ ಇನ್ನ ಭಾಳ ಐತಿ ಅಪ್ಪ ಕತ್ತಿಯಂಗ ಕುನಿಯ ಬ್ಯಾಡ ಸುಮ್ಮನೆ ಹೋಗ ಕತ್ತಿಯಂಗ ಕುನಿಯ ಬ್ಯಾಡ ಸುಮ್ಮನೆ ಹೋಗ
ಒಂದ ಅಮಾವಾಸ್ಯೆ ಆಗ್ಯದ ನನಗ 30 ಕಲ್ಪಕ ಒಂದ ಮಸಿ ಆಗ್ಯದ ನನಗ 30 ಕಲ್ಪಕ ಒಂದ ಅಮಾವಾಸ್ಯೆ ಆಗ್ಯದ ನನಗ ಪದ ಹಾಡ ಹುಡುಗಿ ಕಸರ ಇಲ್ಲದಂಗ ಪದ ಹಾಡ ಹುಡುಗಿ ಕಸರ ಇಲ್ಲದಂಗ ಕತ್ತಿ ಹಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಕತ್ತಿ ಹಂಗ ಆಡ ಬ್ಯಾಡ ಸುಮ್ಮನೆ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ ಕೇಳ್ರಿ ಜಗದಾಗ 15 ಕಲ್ಪಕ ಒಂದ ಹುಣ್ಣಿಮೆ ಆಗ್ಯದ ನನಗ ಸುಳ್ಳ ಒದರ್ತಿ ಯಾಕ ಹುಡುಗಿ ಎಲ್ಲ ಬಲ್ಲಂಗ ಸುಳ್ಳ ಒದರ್ತಿ ನೀ ಸುಳ್ಳ ಒದರ್ತಿ ಸುಳ್ಳ ಒದರ್ತಿ ಯಾಕ ಹುಡುಗಿ ಕತ್ತಿಯ ಹಂಗ ಸುಳ್ಳ ಒದರ್ತಿ ಯಾಕ ಹುಡುಗಿ ಎಲ್ಲ ಬಲ್ಲಂಗ ಯಾರ ಕುಣದ ಹಾಡರ ಹೆಂಗ ಹೇಳ ನನಗ ಯಾರ ಕುಣದ ಹಾಡರ ಹೆಂಗ ಹೇಳ ನನಗ ಕತ್ತಿ ಹಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಕತ್ತಿ ಹಂಗ ಕುಣಿಯ ಬ್ಯಾಡ ಸುಮ್ಮನೆ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಯಾರ ಹಾಡಿ ಕುಣಲಾರ ಹೇಳಿ ಹೋಗ ಕೊಕ್ಕರ ತಾಲೂಕ ಸುಲ್ತಾನಪುರದಾಗ ಕಟ್ಟವ ಸಂಘ ಹೊಳೆಯ ದಂಡೆಗೆ ಬಂದ ನನಗ ರಾಮಲಿಂಗ ಕಂದ ಬಸಮ ಗಂಡ ಹಾಡ ಕನಿಸರ ಕಿಂಗ ಕಂದ ಬಸಮ್ ಗಂಡ ಹಾಡ ಗಣೇಶಳ ಕಿಂಗ ಕಂದ ಬಸಮ ಗಂಡ ಹಾಡ ಕನಿಸರ ಕಿಂಗ ಗಂಡ ಬೆಸದ್ರಾಗ ಎಲ್ಲ ಇವ್ರ ಸಂಘ ಹೌದಾ? ಗಂಡ ಬೆಸದ್ರಾಗ ಎಲ್ಲ ಹೆಣ್ಣಿನ ಸಂಘ ಕತ್ತಿ ಹಂಗ ಕುಣಿಯ ಬೇಡ ಸುಮ್ಮನೆ ಹೋಗ ಕತ್ತಿ ಹಂಗ ಕುಣಿಯ ಬೇಡ ಸುಮ್ಮನೆ ಹೋಗ ಯಾರ ಹಾಡಿ ಕುಣದಾರ ಹೇಳಿ ಹೋಗ ಯಾರ ಹಾಡಿ ಕುಣದಾರ ಹೇಳಿ ಹೋಗ ಕೊಕ್ಕರ ತಾಲೂಕ ಸುಲ್ತಾನಪುರದ ಕಟ್ಟವ ಸಂಘ ಹೊಳೆಯ ದಂಡೆಗೆ ಬಂದ ನೆನದ ರಾಮಲಿಂಗ ಕಂದ ಬಸಮ ಗಂಡ ಹಾಡ ಕನಿಸರ ಕಿಂಗ ಕಂದ ಬಸಮ್ ಗಂಡ ಹಾಡ ಗಣೇಶಳ ಕಿಂಗ ಕಂದ ಬಸಮ ಗಂಡ ಹಾಡ ಕನಿಸರ ಕಿಂಗ ಗಂಡ ಬೆಸದ್ರಾಗ ಎಲ್ಲ ಹೆಣ್ಣಿನ ಸಂಘ ಗಂಡ ಬೆಸದ್ರಾಗ ಎಲ್ಲ ಹೆಣ್ಣಿನ ಸಂಘ ಕತ್ತಿ ಹಂಗ ಕುಣಿಯ ಬೇಡ ಸುಮ್ಮನೆ ಹೋಗ ಕತ್ತಿ ಹಂಗ ಕುಣಿಯ ಬೇಡ ಸುಮ್ಮನೆ ಹೋಗ ಯಾರ ಹಾಡಿ ಕುಣದಾರ ಹೇಳಿ ಹೋಗ ಯಾರ ಹಾಡಿ ಕುಣದಾರ ಹೇಳಿ ಹೋಗ ಅದಕ್ಕ ಪರಸುವನ್ನ ಯಾಕಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರ ಮಾತಿನೊಳಗೊಂದು ಮಾತು ಹೇಳ್ತಾರ ಏನಂತ ಹೇಳಿರಿಪ್ಪ ಮಾತ ಬಚ್ಚಲ ನೀರ ತಿಳಿಯಾದರೇನ ಸಲ್ಲದ ಹೊಣ್ಣ ಮತ್ತೆಲ್ಲಿ ಇದ್ದರೇನ ಹೌದು ಆಕಾಶದ ಒಳಗ ಮಾವಿನ ಫಲ ಹೊಂದಿದ್ದರೇನ ಹಾ. ಕೊಯ್ಯಲಿಲ್ಲ ತಿನ್ನಲಿಲ್ಲ ಕೂಡಲ ಸಂಗನ ಶರಣರಂಬ ಇವತ್ತು ನಮಗಿಲ್ಲಪ್ಪ ಅಂತಂದ್ರ ಈ ಭೂಮಿ ಮ್ಯಾಲ ಇದ್ದು ಸತ್ತಂಗ ಇದ್ದು ಸತ್ತಂಗ ಇದ್ದು ಸತ್ತಂಗ ಅಂತ ಹೇಳ್ರು ಇದೇ ಮಾತ ಕೇಳ್ರಿಪ್ಪ ಮಾತ ಯಾಕಪ್ಪ ಅಂತ ಕೇಳಿದ್ರ ಹಾ. ಬಚ್ಚಲ ನೀರು ಎಷ್ಟೇ ತಿಳಿಯಾಗಿ ಬಂದ್ರು ಕೂಡ ಹೌದು ಕುಡಿಯಾಕ ಯಾರು ಉಪಯೋಗ ಮಾಡಂಗಿಲ್ಲ ಬರುದಿಲ್ಲ ಯಾರ್ಯಾದವರ ಕೊರಳಾಗ ಬಂಗಾರ ಇತ್ತು ಅಂದ್ರೆ ಬರೀ ನೋಡಿ ಅಷ್ಟೇ ಆನಂದ ಪಡಬೇಕಾಗ್ತದ ಹಂಗ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಮಾವಿನ ಗಿಡದಾಗ ಒಂದು ಮಾವಿನ ಹಣ್ಣು ಇತ್ತಂದ್ರ ಹಾ. ಅದನ್ನ ಹರ್ಕೊಂಡು ತಿಂದಾಗ ರುಚಿ ಗೊತ್ತಾಗತ್ತಿ ರುಚಿ ಗೊತ್ತಾಗತ್ತದ ಹಾ. ಸಂಘ ಮಾಡ್ಬೇಕಾದ್ರೆ ಎಂತವ್ರ ಸಂಘ ಮಾಡ್ಬೇಕು ಪ್ರಸವನ್ನ ಎಂತವ್ರಿಪ್ಪ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳೋರು ಹೇಳಾರು ಮಾತ ಈ ಮಾತು ಸುಮ್ಮನೆ ಹೇಳಿಲ್ಲ ಹೇಳಿಲಿಪ್ಪ ಯಾಕಂತ ಕೇಳಿದ್ರ ಯಾಕೆ ಕೇಳಾರು ಗೆಳತನ ಮಾಡ್ಬೇಕು ಹ್ಯಾಂಗ ಮಾಡ್ಬೇಕು ಹೆಂಗಿರ್ಬೇಕು ಗೆಳತನ ಮಾಡುವಕ್ಕಿಂತ ಮೊದಲ ಗುಣ ನೋಡಿ ಗೆಳತನ ಮಾಡ್ಬೇಕಂತ ಹೇಳ ಹೌದಲ್ಲ ಹಾ. ಗೆಳತನ ಅನ್ನತಕ್ಕಂಥದ ಮೊದಲ ಗುಣ ನೋಡ್ಬೇಕು ಹಾ. ನಂತರ ಗೆಳತನ ಮಾಡ್ಬೇಕು ಮಾಡ್ಬೇಕು ಗುಣ ಶುದ್ಧತಪ್ಪ ಅಂತಂದ್ರ ಹಾ. ಏನಪ್ಪಾ ಅಂತ ಗೆಳತನ ಶಾಶ್ವತ ಉಳಿತೈತಿ ಕಡಿತನ ಕರ್ದ ಶಂಕರಿ ಅಂದ ನಂದ ಹೆಂಗಚ್ಚ ಹಂಗಪ್ಪ ನೀವಿಬ್ರು ಬಾ 10 ವರ್ಷ ಆಯ್ತು ಹಿಂಗದಿರ್ ನೋಡಿ ಹಿಂಗದ ನಾವ ನಾ ಶಂಕರಿ ಅಂದ ಗೊಲ್ಬಾರಕ್ಕೆ ಹೋದಾಗ ನಾ ಅಂದ್ರೆ ತಮ್ಮಣಿ ಮಾಸ್ತರ್ದಂಗ ಹೆಂಗಾಗಿತ್ತದ ಯೂಟ್ಯೂಬ್ ಇಲ್ಲಿ ರುವಾತ್ ತಗೊಳ ನಾವು ಅವ್ರ ಹಂಗ ಒಟ್ಟ ಯಾಕಂದ್ರ
ಅವ್ರ ಹೆಸರು ತೆಗಿಬೇಡ ಮತ್ತ ಹಂಗ್ಯಾಕೋ ಪರಸು ನಂದಾಗ ತೆಗದಿ ನಿಮ್ಮ ಅವ್ವ ಕೇಳ್ರಿ ಏನ್ ಹೇಳ್ತಿ ಎಲ್ಲ ಅದು ಭಾಳ ಜತ್ತದ ನಾವು ಅದಕ್ಕ ಹೌದ್. ವಿಷಯ ಎಲ್ಲಿಗೆ ಬಂದದ ಏನ್ ಮಾತಾಡ್ಲಕತ್ತಾರಪ್ಪ ಅಂತ ಕೇಳಿದ್ರ ಹೆಂಗ ಪ್ರಥಮಕ್ಕೆ ಬಂದ ನಾವ್ ಏನ್ ಸ್ತೋತ್ರ ಮಾಡ್ಕೊಂಡಿದ್ದಪ್ಪ ಅಂತಂದ್ರ 33 ಕೋಟಿ ಎಲ್ಲಾ ದೇವತೆಗಳಕ್ಕಿಂತ ಮೊದಲು ನಮ್ಮಪ್ಪ ವಿನಾಯಕನ ಪೂಜೆ ಮಾಡಬೇಕು. ಅವನಿಗೆ 5 ನಾಮಗಳ ಬಂದಾವ. ಅಗ್ರ ಪೂಜೆ ಕಧಿಕರಸ್ಥ ಹೊಂದಿದಾವ ನಮ್ಮಪ್ಪ ವಿನಾಯಕ ಅಂತೇಳಿ ಸ್ತೋತ್ರ ಮಾಡ್ಕೊಂಡಿದ್ದು. ಇದು ವರ ಪುರಾಣ 18 ಸಟ್ಟ ಪೇಜ್ ನಂಬರ್ 90 91. ಇದು ನಾ ಹಾಡಿರ್ತಕ್ಕಂತ ಸ್ತೋತ್ರ ಪದ. ಅವ್ರು ಒಂದು ಮಾತ ಕೇಳ್ಕೊತಾರ, ಏನಂತ ಗೌರಿಯ ಬೇಟ ಗಗನದ ನೋಟ ಅಂತ ಹೇಳಿ ಐತಿ, ಮುಂದೆ ಹೋಗಿ ಪಾರ್ವತಿ ಪುತ್ರತ್ವವನ್ನು ಪಡ್ಕೊಂಡ ಅಂತ ಹೇಳಿ ಐತಿ. ನೀವ ಹೇಳ್ರಿ ಗೌರಿಯ ಬೇಟ ಗಗನದ ನೋಟ ಅಂದ್ರ ಏನ? ಆಚೆ ಕಡೆ ಕಲಾವಿದ್ರು ಕೇಳ್ಯಾರ. ಒಂದು ಮಾತು ಹೇಳ್ತಾನೆ ಕೇಳ್ರಿ ನಿಮಗ. ಏನ್ರಿಪ್ಪ? ನಾ ಹಾಡಿರ್ತಕ್ಕಂಥ ವರಾಪುರಾಣ ಒಳಗ ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ, ಅವನೇ ಅಗ್ರ ಪೂಜೆಗೆ ಅಧಿಕಾರಸ್ಥ ಹೊಂದಿ 5 ನಾಮ ಪಡ್ಕೊಂಡ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣಿನ ಸಂಪರ್ಕ ಇರ್ಲಾರ್ದೆ ವಿನಾಯಕ ಹುಟ್ಟಿ ಬಂದಾನ ಅಂತ ಹೇಳಿ ವರಾಪುರಾಣ ಒಳಗ ಬರ್ದಿಟ್ಟಾರ. ನೀ ಗೌರಿಯ ಬೇಟ ಗಗನದ ನೋಟ ಅಂತ ಹೇಳಕತ್ತಿ. ನಾವು ನಮ್ಮ ಮಾತು ಕೇಳ್ತಾನ ಏನಂತ? ಗೌರಿ ಅಂದ್ರ ಇವತ್ತ ಪಾರ್ವತಿಗನೆ ಗೌರಿ ಅಂದಾರ, ಗೌರಿಗನೆ ಪಾರ್ವತಿ ಅಂದಾರ. ಗೌರಿಯ ಬೇಟ ಅತಿ, ಗಗನದ ನೋಟ ಅತಿ. ಗೌರಿ ಅನ್ನತಕ್ಕಂಥದ್ದು ಎಲ್ಲರಿಗೂ ಅರ್ಥಕತ್ತಿ. ಆದ್ರ ಹಿಂದಿ ಒಳಗ ಬೇಟ ಅಂದ್ರ ಮಗ ಅಂತೇಳಿ ಬರ್ದಾರ. ಹಿಂದಿ ಒಳಗ ಬೇಟ ಅಂದ್ರ ಮಗ, ಕನ್ನಡದೊಳಗ ಬೇಟ ಅಂದ್ರ ಏನ? ಕನ್ನಡದಾಗ ಬೇಟ ಅಂದ್ರೆ ಏನು ಶಂಕರು? ಅವ್ ನಾಳೆ ಯಾರಾಗ ಹೇಳ್ತಾನ ಆಕಿನಾರ್ ಕೇಳ ನನ್ನ ನಾಮಕಿನ. ಹೌದಲ್ಲ? ನಿಮಗೊಂದು ಮಾತು ಹೇಳ್ತಾನೆ ಕೇಳ್ರನ. ಪಾರ್ವತಿಯ ಪುತ್ರತ್ವವನ್ನು ಪಡ್ಕೊಂಡ ಅಂತ ಹೇಳ್ತೀರಿ. ಹೌದು ನೋಡು, ಯಾಕಪ್ಪ ಅಂತ ಕೇಳಿದ್ರ ಶಿವ ಪಾರ್ವತಿ ಇಬ್ರು ಗಂಡ ಹೆಂಡತಿ. ಇದು ಎಲ್ಲರಿಗೂ ಕೂನದ ಗೊತ್ತೈತಪ್ಪ. ಶಿವ ಪಾರ್ವತಿ ಇಬ್ರು ಗಂಡ ಹೆಂಡತಿ. ಬ್ರಹ್ಮ ದೇವರಿಗೆ ಸರಸ್ವತಿ ಹೆಂಡತಿ, ವಿಷ್ಣು ದೇವರಿಗೆ ಲಕ್ಷ್ಮಿ ಹೆಂಡತಿ, ರಾಮನಿಗೆ ಸೀತಾ ಹೆಂಡತಿ, ಲಕ್ಷ್ಮಣನಿಗೆ ಉರ್ಮಿಳಾ ಹೆಂಡತಿ. ಇದು ಎಲ್ಲರಿಗೂ ಗೊತ್ತದ, ಗೊತ್ತೈತಿ. ಒಬ್ಬರಿಗೆ ಒಬ್ಬರ ಜೋಡಣೆ ಅದಾರ ಇಲ್ಲಿ. ಹೌದಲ್ಲ? ಒಂದ್ಕೊಂಡ್ ಜತ್ತ ನೋಡು, ಯಾಕಪ್ಪ ಅಂತ ಕೇಳಿದ್ರೆ ನೀವೇ ಒಂದು ಹಾಡ ಹಾಡ್ರಿ. ಶಂಕರಿ ದೇವಿ ಜಡೆಯಿಂದ ರೌದ್ರ ಶಕ್ತಿ ಹುಟ್ಟಳು, ನಮ್ಮ ಹೆಣ್ಣಿನಿಂದ ಹೆಣ್ಣು ಹುಟ್ಟದ. ನೀವ್ ಹೆಂಗ್ ಹೇಳತ್ತೀರಿ ನೋಡ. ಹಂಗ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬರ್ಬೇಕಾರ ಪಾರ್ವತಿ ದೇವಿ ಸಂಪರ್ಕ ನಮ್ಮಪ್ಪ ತಗೊಂಡಿಲ್ಲ. ಬರೇ ಹುಟ್ಟಿರ್ತಕ್ಕಂಥವ ನಮ್ಮಪ್ಪ ಮಹಾದೇವನಿಂದ ಮಾತ್ರ ಗಣಪತಿ ಹುಟ್ಟಿ ಬಂದಾನ. ಅಲ್ಲಿ ನಿಮ್ಮ ಪಾರ್ವತಿ ದೇವಿ ಸಂಪರ್ಕ ಹಡಿಯುವಾಗ ಏನಪ್ಪಾ ಅಂತ ಹುಟ್ಟಿಸುವಾಗ ಆಗಿಲ್ಲ. ಆದ್ರೂ ಪರಮಾತ್ಮನ ಹೇಳ್ತಿ ಪಾರ್ವತಿ ಅಂದ್ರ ಅವ್ ಮಗ ಹುಟ್ಟಿದ್ದ ಪರಮಾತ್ಮನಿಗೆ. ಆದ್ರ ಅಲ್ಲಿ ಪಾರ್ವತಿ ತಾಯಿ ಅದಳಪ್ಪ ಅಂತಂದ್ರ ಇಬ್ರು ಗಂಡ ಹೆಂಡತಿ ಅಂದ್ರ ಪುತ್ರತ್ವ ಪಡ್ಕೊಂಡ ಅಂದ್ರ ಗಣಪತಿ ಅಪ್ಪ ಪರಮಾತ್ಮ ಅದಾನು, ತಾಯಿ ಪಾರ್ವತಿನಿ ಅದಾಳ. ಅದಕ್ಕ ಪುತ್ರತ್ವ ಪಡ್ಕೊಂಡ ಆತಂದ್ರ ಕರೆ ಪಾರ್ವತಿ ದೇವಿದಿಂದ ಗಣಪತಿ ಹುಟ್ಟಿದನ ಹಾಡಿಲ್ಲ. ಪಾರ್ವತ ದೇವಿದಿಂದ ಗಣಪತಿ ಹುಟ್ಟಿದನ ಹಾಡಿಲ್ಲ. ಭೂಮಿ ಮ್ಯಾಲ ಒಬ್ಬನೇ ಗಣಪತಿ ಅದಾನ ಅಂತ ಹೇಳಿ ನಿನ್ನ ತಲೆಯಾಗಿತ್ತಂದ್ರ ಮೊದಲು ತೆಗೆದು ಹೋಗಿ ಮಾಡ. ಯಾಕಂದ್ರ ಭೂಮಿಯ ಮ್ಯಾಲ 56 ಮಂದಿ ಗಣಪತಿಗಳು ಅದಾರ. 56 ಮಂದಿ ಗಣಪತಿಗಳು ಎಲ್ಲೆಲ್ಲಿ ಅದಾರ, ಯಾವ ಜಾಗದಾಗ ಅದಾರ ತಿಳಿ ಸ್ಕಾಂದ ಪುರಾಣ ಒಳಗ ಎಲ್ಲಾ ಏನಪ್ಪಾ ಅಂತ ಅವ್ರ ಇತಿಹಾಸನೇ ಬರ್ದಿಟ್ಟಾರ. 56 ಮಂದಿ ಒಳಗ ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ ನಾ ಸ್ತೋತ್ರ ಮಾಡ್ಕೊಂಡ್ರು. ಇಲ್ಲಿ ನಿಮ್ಮ ಪಾರ್ವತಿ ದೇವಿ ಸಂಪರ್ಕ ನಮ್ಮ ಅಪ್ಪ ಪರಮಾತ್ಮ ಒಟ್ಟ ಆಗಿಲ್ಲ. ಇಲ್ವೇ ಇಲ್ಲ. ಹೌದಲ್ಲ? ಬೇಟ ಅಂದ್ರ ಮುಂದಿನ ಪಳಕೆ ಏನ ಅಂತಾರಂತಕ್ಕಂಥದ ನೀನೇ ಮುಂದಿನ ಪಳಕೆ ತಕೊಂಬ ನನಗೆ ಹೇಳ್ತಾರು. ಹೌದಲ್ಲ? ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರ ಅವ್ರು. ನಾವ್ ಒಂದು ಹಾಡ ಹಾಡಿದೆ ಪರಶುವನ. ಏನಪ್ಪಾ ಅಂತ ಕೇಳಿದ್ರ, ದೇವ ಕಲ್ಪದೊಳಗ ವಿಕಲ್ಪ ಶೂನ್ಯದೊಳಗ ಶೂನ್ಯ ಯಾವ್ದಿತ್ತಪ್ಪ ಅಂತ ಕೇಳಿದ್ರೆ ವಿಕಲ್ಪ ಶೂನ್ಯ ಇತ್ತು. ಕಲ್ಪ ಯಾವ್ದಿತ್ತಪ್ಪ ಅಂತ ಕೇಳಿದ್ರೆ ದೇವ ಕಲ್ಪ ಇತ್ತು. ಅವಾಗ ಪರಬ್ರಹ್ಮ ಅನ್ನತಕ್ಕಂಥವ್ ಇದ್ದ. ಪರಬ್ರಹ್ಮ ಏನ್ ಮಾಡಿದಪ್ಪ, ಮನದಾಗ ವಿಚಾರ ಮಾಡಿ ಜಗತ್ತೆಲ್ಲ ಸೃಷ್ಟಿ ಮಾಡ್ಬೇಕು ಅಂದ. ಇಡೀ ಜಗತ್ತವನ್ನೆಲ್ಲ ಸೃಷ್ಟಿ ಮಾಡಿದ. ಆಮೇಲೆ ಸೃಷ್ಟಿ ಮಾಡಿರ್ತಕ್ಕಂಥ ಮುಂದೆ ಹ್ಯಾಂಗ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಬಲಗಡದಿಂದ ಬ್ರಹ್ಮನ ಹುಟ್ಟಿಸಿ, ಎಡಗಡದಿಂದ ಶಿವನ ಹುಟ್ಟಿಸಿ ತಾನೇ ರುದ್ರ ಆಗಿ ಸೃಷ್ಟಿ ತಿಥಿ ಲಯ ಅಂತ ಜಗತ್ತಿನೊಳಗ ಮಾಡ್ಲಾಕತ್ತನತ್ ನಾ ಹಾಡಿನಿ. ಅದಕ್ಕೊಂದು ಮಾತು ಹೇಳ್ತಾರ ಅವ್ರು. ನಿಮ್ಮ ಪರಬ್ರಹ್ಮಕ ನಾವು ನಿಮಗ ಸ್ಟೇ ತಕೊಂಡು ಬರ್ತೇವ ಅಂತ ಹೇಳ್ತಾರ ಅವ್ರು. ಸ್ಟೇ ತಕೊಂಡು ಬರೋದು ಅಲ್ಲ. ನಾನ್ ನಿನ್ನ ಕೇಳ್ತಾನೆ, ಇಲ್ಲಿ ನಾರಾಯಣ ಶಕ್ತಿ ಇದ್ರೆ ಜಗತ್ತೈತಿ, ನಾರಾಯಣ ಶಕ್ತಿ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತಿ. ಪುರಾಣದೊಳಗೆ ಬರ್ದಿಟ್ಟಾರ. ನಾರಾಯಣಿ ಅಂದ್ರನೆ ಪ್ರಕೃತಿ, ಪ್ರಕೃತಿ ಅಂದ್ರನೆ ನಾರಾಯಣಿ. ಆ ನಾರಾಯಣಿ ಪ್ರಕೃತಿ ಮೊಟ್ಟ ಮೊದಲು ಹುಟ್ಟಿದ ಪರಮಾತ್ಮಗತ್ತ ಬರ್ದಿಟ್ಟಾರ. ನಿಮ್ಮವ್ವ ನಮ್ಮ ಅಪ್ಪನಿಂದ ಹುಟ್ಟಿ ಬಂದಳತ್ತ ಬರ್ದಿಟ್ಟಾರ. ನಮ್ಮ ಅಪ್ಪನಿಂದ ಹುಟ್ಟಾಳ
ಯಾಕೆ ನಮ್ಮಪ್ಪ ಯಾವಾಗದಾನ ಅಂತ ಕೇಳಿದ ವಿಕಲ್ಪ ಶೂನ್ಯದಾಗದಾನು ದೇವ ಕಲ್ಪದಾಗದಾನ ಅದಾನ ಹೌದಲ್ಲ 30 ಕಲ್ಪದಾವು 30 ಕಲ್ಪದಾಗ ದೇವ ಕಲ್ಪದಾಗ ಪರಬ್ರಹ್ಮದಾನ ಅದಾನ ಶೂನ್ಯ ಯಾವ ಪಾತಕದ ವಿಕಲ್ಪ ಶೂನ್ಯದ ಪರಬ್ರಹ್ಮದಾನ ಅದು ಇವತ್ತು ನಾರಾಯಣ ಶಕ್ತಿನ ಇಟ್ಟಿ ನಾರಾಯಣ ಶಕ್ತಿ ಯಾವ ಕಲ್ಪದಾಗದಾಳು ಯಾವ ಶೂನ್ಯದೊಳಗದಾಳು ಹೇಳ ಮುಂದಿನ ಪಳಕ್ ಬಂದ ಹೇಳ್ರವ್ರ ಏನಂತ ಆದಿ ಅಂದ್ರ ಮೊದಲು ಅನ್ನುವಂಗ ಕೊಡ್ತಾನಂತ ಹೇಳ್ರ ನೀ ಮೊದಲು ಅನ್ನುವಂಗ ಕೊಟ್ಟ ಅಂದ್ರ ಆದಿ ಅಂದ್ರ ಒಂದು ದೊಡ್ಡ ರೋಗ ಆತ ನಾ ಕೊಡ್ತಾನ ನೋಡು ಆದಿ ಅನ್ನುವಂಗ ಮೊದಲು ನೀ ಕೊಟ್ರ ದೊಡ್ಡ ರೋಗ ಆದಿ ಅನ್ನತಕ್ಕಂಥದ್ದು ಒಂದು ದೊಡ್ಡ ರೋಗ ಅಂತ ಹೇಳಿ ನಾ ಕೊಡ್ತಾನ ಇದಕ್ಕೇನು ಹೇಳ್ತೀವಿ ಮುಂದಿನ ಪಳಕ್ ನೀನೇ ಹೇಳು ಬೇಡ ನೀ ಕೊಡಕ್ ಹೋಗ್ಬೇಡ ಇರಬೇಕು ನೀ ಆಗ್ಬೇಕು ನಾನು ಹ್ಯಾಂತಿದ್ದೆ ನಿನಗೆ ಆ ರೋಗ ಗಂಟು ಬೀತ ಹೌದಲ್ಲ ಅದಕ್ಕೆ ಪರಸವನ್ನ ಯಾಕಪ್ಪ ಅದಕ್ಕೆ ಸರಜೋಡಿ ಹಾಡುವಂತ ಕಲಾವಿದರು ಬಹಳ ಶಾಣ್ಯರದಾರ ಬಹಳ ಬಲ್ಲವರದಾರ ನಮ್ಮ ತಳಕುತ್ತ ನಮ್ಮ ಗದಿಗಪ್ಪನ ಮಾತಾಡ್ತಾನ ಏನಂತ ನಾನು ಹೇಳ್ತಿ ಏ ಬಸ್ಸು ನೀನು ಬರೀ ಮಲ್ಕಟ್ಟದಾಗ ಇಟ್ಕೊಂಡನು ಓದ್ತಾ ನಾವು ಹಂಗಲ್ಲ ಓದ್ ಕುಗ್ರಸಲಿ ನೀ ಏನ ಮಾತಾಡಿದ್ರು ನಮ್ಮ ಪರಸವನಾಗ ಮಾತಾಡ ಕಾಣ್ತನೂ ಎಂತ ಕಾಣ್ತನಲ್ಲ ಇಟ್ಟದನಿ ಕರಿ ಹೆಂಗದನಿ ಅಂದೆ ಮತ್ತ ಸೀಪುಗದ ಮೈನ್ ಗೊಟ್ಟತಿ ಕರಿ ಹಿಡಿಸ್ತೈತಿ ನೀನು ಒಟ್ಟ ಹೌದಲ್ಲ ಯಾಕೆ ಕೇಳು ಇವತ್ತು ನೋಡು ನಾ ಮುಂದೆ ಮಾತಾಡುವವರಿಗೆ ನಾ ಮಾತಾಡ್ಲತ್ತನ ಕಮಿಟಿ ಮಾಡುವಂತ ನಮ್ಮ ಮಂಜುವನ್ನ ಮೊದ್ಲೇ ನಿರ್ಣಯ ಕೊಟ್ಟಾರ ಮುಂದೆ ಹಾಡೋರು ನೀವೇ ಮಾತಾಡ್ರಿ ಹಿಂದೆ ಮಾತಾಡೋರಿಗೆ ನೀವು ಮಾತಾಡ್ಕರೆ ಶಬ್ದ ಬಂದಿರಬಾರ್ದ ಅಂತ ಹೇಳ್ಯಾರ ಇಲ್ಲ ನನ್ನ ಕಡೆ ಬಾ ಹಂಗ್ಯಾಕ್ ಮಾಡಿದ್ದೆ ಆ ಕಡೆ ಹುಕ್ಕಿ ನದನಿ ಇಲ್ಲಿ ಎಂತ ಮಾವ ಡಾಕ್ಟರ್ ರಾಜ್ಕುಮಾರ್ಗಿನ ಹೌದಲ್ಲ ಇನ್ನೊಂದು ಮಾತು ಹೇಳ್ರ ಅವ್ರ ಏನತ್ತ ಹೌದಲ್ಲ ಏನ್ ಹೇಳ್ರಪ್ಪ ಅಂತ ಕೇಳಿದ್ರ ಇವತ್ತ 10 ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಗಳ ಸಮಾಧಾಳು ಹಂಗ 10 ಮಂದಿ ಹೆಣ್ಮಕ್ಳಿಗೆ ಏನಪ್ಪ ಒಬ್ಬ ಗಂಡ ಸಮಾಧಾನ ಕೂಡು ಅಂತ ಹೇಳ್ರವ್ರು ಹೌದು ನಿಮ್ಗೊಂದು ಮಾತು ಹೇಳ್ತಾನೆ ಕೇಳ್ರನ ಏನಂತ ಪರಮಾತ್ಮ ಒಬ್ಬನೇ ಇದ್ರು ಯಾರಪ್ಪ ಅಂತ ಪಾರ್ವತಿ ಗಂಗಾದೇವಿನ ಲಗ್ನ ಅದ ಆದ್ರೂ ಪರಮಾತ್ಮನ ಧರ್ಮಕ್ಕೆ ಧಕ್ಕೆ ಬರ್ಲಿಲ್ಲ ಯಾರಿಗೆ ಪರಮಾತ್ಮಗ ಬರ್ಲಿಲ್ಲ ಬ್ರಹ್ಮದೇವ ಸರಸ್ವತಿನ ಒಬ್ಬಕ್ಕಿನ ಮಾಡ್ಕೊಳ್ಳಾರ್ದೆ ಗಾಯತ್ರಿನ ಸಹಿತ ಒಬ್ಬಕ್ಕಿನ ಮಾಡ್ಕೊಂಡ ಅವನಿಗೂ ಯಾವ ಧಕ್ಕೆನೂ ಬರ್ಲಿಲ್ಲ ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು 16,108 ಮಂದಿನ ಲಗ್ನ ಅದ ಒಬ್ಬೊಬ್ಬಕ್ಕೆ ಹೊಟ್ಟೆ ಒಳಗೆ 10 ಗಂಡ 1 ಹೆಣ್ಣ 1,86,000 ಮಕ್ಕಳು ಬರೀ ಕೃಷ್ಣ ಪರಮಾತ್ಮ ಒಬ್ಬ ಹುಟ್ಟಿದು ಅಲ್ಲ ಹೆಂಗ ಪಟ್ಟಿ ದಂಡದಿರ್ಬೇಕು ನಮ್ ಗಾಡಿ ಹೌದಲ್ಲ ಈಗ ಹೆಂಗ್ ತಡದಿರ್ಬೇಕು ಅಂತ ಏ ಕೇಳಿ ಕೃಷ್ಣ ಪರಮಾತ್ಮನ ಹಿಂಗ ಆಗ್ಯದ ಹೌದಲ್ಲ ನಾವು ಒಬ್ಬ ಗಂಡ ಮಗ 10 ಹೆಣ್ಣು ಆಳುವಂತ ಕೆಪಾಸಿಟಿ ನಮ್ಮೊಳಗ ಐತಿ ಒಬ್ಬಕ್ಕೆ ಹೆಣ್ಣು ಮಗಳೇನು 10 ಮಂದಿ ಗಂಡ ಮಕ್ಕಳನ್ನ ಆಳ್ತಾಳನ ಆತ್ರಿ ಹಂಗಾಲೆಪ್ಪ ಹೆಂಗ್ ಬದಾಳ ಹಿಂಗ ಆಕೈತಿ ಜನ ಹೌದಲ್ಲ ಅದಕ್ಕೆ ಹೇಳ್ಯಾರ ಗೊತ್ತೇನ ಗುಳ್ಳವನ್ ಹೆಣ್ಮಕ್ಳ ಆಡಲ್ ಹೋಗ್ಯಾರ ಗುಳ್ಳವ್ ನನ್ ಗಂಡ ನನ್ನ ಬಾಗ್ಲ ತೆರಿ ಅನ್ನಂಗ ಆಗತ್ತೆ ಅದಕ್ಕ ಏನ್ ಬರ್ದಿಟ್ಟಾರ ಮಚ್ಚಪುರ ಅಂತ ಕೇಳ್ರ ಇವತ್ತ ಒಂದು ಹೋರಿ 10 ಆಕಳಿಗೆ ಸಮಾತಿ ನಾ ಅಂದ್ರ ಸುಲ್ತಾನ್ಪುರ್ ಹೋರಿ ಇದ್ದಂಗ ನೀವೆಲ್ಲಾರು ಏನಾದ್ರು ನೀವು 10 ಆಕಳಿದ್ದಂಗ ನೀವು ಹೌದಲ್ಲ 10 ಆಕಳ 10 ಆಕಳೆ ಎಲ್ಲ ನಿಗಸುವಂತ ಪವರ್ ಬರೀ ಸುಲ್ತಾನ್ಪುರ್ ಹೋರಿ ಒಂದಕ ಐತಿ ನೀವು ಯಾವಾಗ ಬೇಕಾದಾಗ ಬರ್ರಿ ಉಂಡು ಬರ್ರಿ ಉಪವಾಸ ಬರ್ರಿ ಉಂಡುಂಡು ಬರ್ರಿ ಮಣ್ಕೊಂಡ್ ಎಟ್ಟೆತ್ತು ಬರ್ರಿ ಈ ಯಾವ ಮನೆಗೆ ಮಣ್ಕೊಂಡ್ ಎದ್ದದ ಬಾ ಹೌದಲ್ಲ ಇದು ಮಾತು ಹೋರಿ ಕಾಲ್ ಕೆದರತ್ತೆ ಅದಕ್ಕ ಒಂದು ಹೋರಿ 10 ಆಕಳಿಗೆ ಸಮ ಐತಿ ಹೌದಲ್ಲ ಒಂದ ಹೋರಿ 10 ಆಕಳವನ್ನು ನೀಗಿಸಬಹುದು ಆದ್ರ 10 ಆಕಳ 10 ಹೋರಿ ಹೋಗಿ ಒಂದ ಆಕಳ ತಕ್ವಾರ ಹೌದಲ್ಲ ಅದಕ್ಕೆ ನಿಮ್ಮ ಪರಿಸ್ಥಿತಿ ಹಿಂಗ ಆಗತ್ತದ ಅದಕ್ಕೆ ಇವತ್ತಿನ ದಿವಸ ಗಂಡ ಅನ್ನತಕ್ಕಂಥ ಹೆಚ್ಚೈತಿ ಅನ್ನತಕ್ಕಂಥ ಮಾತ ನಮ್ಮ ಎಲ್ಲಾ ಕುಡಿತಕ್ಕಂಥ ದೈವಕ್ಕೆ ಹೇಳಿ ಭಾಳ ಹಾಡೋದು ಬೇಡ ಭಾಳ ಮಾತಾಡೋದು ಬೇಡ ಒಂದು ಮಾತು ಹೇಳ್ಯಾರ ಅವರು ಯಪ್ಪ ನಮ್ಮ ಪುಂಡ್ಲಿಕ್ಕಿನ ಡಾಕ್ಟರ್ನ ದೂರ ಹಾಕ್ಯಾರ ದಣ್ಣಿನ ಡಾಕ್ಟರ್ನ ಹೌದಲ್ಲ ಯಾಕಂತ ಕೇಳಿದ್ರ ಹೆಣ್ಣು ಮಕ್ಕಳು ಯಾರು ತಪ್ಪು ತಿಳ್ಕೊಬಾರ್ದು ಈ ಕಡೆ ಇಲ್ಲಿ ಒಟ್ಟು ಪುರಾಣ ಒಳಗೆ ಏನ್ ಬರ್ದಿಟ್ಟಾರ ಅಂತ ಕೇಳ ಪರಸವನ್ನ ಹೇಳಪ್ಪ ತಾಯಿ ಶ್ರೇಷ್ಠ ಅಂತ ನಮ್ಮ ಸರಜೋಡಿ ಕಲಾವಂತರ ಹಾಡ್ಲಕತ್ತಾರ ಹೌದು ನೋಡ್ ಒಂದು ಮಾತು ಹೇಳ್ತಾನೆ ನಿಮಗೆ ಎಲ್ಲಾರಿಗೂ ಏನಂತ ಅವಾಗೋಣ ನಮ್ಮ ಅತ್ತಿಗೆ ಹೋಲಿಸ್ಯಾರು ಅಪ್ಪಗಳು ನಮಗ ತಂದಿಗೆ ಹೋಲಿಸ್ಯಾರ ಆ ಹುಡುಗಿ ಅವಾಗಳದಾರ ನನಗ ನಮ್ಮ ಅಪ್ಪಗಳದಾರ ನಮ್ಮ ಅಪ್ಪಗಳದ ಒಂದು ಬುದ್ಧಿ ಹೇಳ್ತಂಗ ಕೇಳಿಂಗ ಏನಂತ ನಮ್ಮ ಅಪ್ಪ 10 ಹೆಣ್ಣು ಮಾಡ್ಕೋಬಹುದ 10 ಮಂದಿ ಹೆಣ್ಮಕ್ಳಿಗೆ ಮಕ್ಕಳು ಹುಟ್ಟತಾರ ನಮ್ಮ ಅಪ್ಪ ಒಬ್ಬನೇ ಇದ್ರು 10 ಮಂದಿ ಹಾಡ್ತಾ ಇದ್ರು ಹುಟ್ಟುವಂತ 10 ಮಕ್ಕಳಿಗೆ
ಮಕ್ಕಳಿಗೆಲ್ಲ ಒಂದೇ ಭಾವನೆ ತೋರಿಸ್ತಾನ ಹಾ ಆದ ನಿಮ್ಮ ತಾಯಿ ಹಂತಕ್ಕೆಲ್ಲ ಈಕೆ ಹೆಂಗ್ ಮಾಡ್ತಾಳ ಹೌದಲ್ಲ ಯಾರತ ಕೇಳಿದ ಸೂರ್ಯ ದೇವಿಗೆ ಸಂಜ್ಞಾದೇವಿ ಹಾಡ್ತಿದ್ದಳು ಸಂಜ್ಞಾದೇವಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಹೆಣ್ಣ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿಲ್ಲ ಸೂರ್ಯನ ತಾಪ ತಡ್ಕೊಳಕ್ ಆಗ್ಲಿಲ್ಲ ಸಂಜ್ಞಾದೇವಿ ಗಂಡನ ಬಿಟ್ಟು ತವ್ರ ಮನಿಗೆ ಹೋದಳು ಹೌದಲ್ಲ ತವ್ರ ಮನೆಗೆ ಹೋಗಿತ್ತ ಮೊದಲ ಕಾಡಿನ್ಯಾಗ ಹೋಗಿ ಏನಪ್ಪಾ ಅಂತ ಕೇಳಿದ ಹೆಣ್ಣು ಕುದುರೆಯಾಗಿ ತಿರ್ಗಾಕತ್ತೇಳಿ ನಿಮ್ಮ ಸಂಜ್ಞಾದೇವಿ ಹೌದಲ್ಲ ಹೆಣ್ಣು ಕುದುರೆಯಾಗಿ ಹೆಣ್ಣು ಕುದುರೆಯಾಗಿ ತಿರ್ಗಾಡ್ತದಲ್ಲ ಹಿಂಗ್ 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 ಒದರ್ತತ ತಾಕ್ ಮಾಡ್ಯಾಗ ಹೆಣ್ಗುದ್ರಿ ಇಲ್ಲಿ ನಮ್ಮ ಅಪ್ಪನ ಗಂಡ್ಗುದ್ರಿ ನೋಡಿ ಹೌದಲ್ಲ ಅವಾಗ ಏನಾಗಿತ್ತು ಯಾಕಪ್ಪ ಅಂತ ಹೋಗುವಾಗ ಹಂಗೆ ಹೋಗ್ಲಿಲ್ಲಕ್ಕಿ ತನ್ನದೇ ಆಗಿರ್ತಕ್ಕಂತ ಛಾಯಾದಿಂದ ಏನಪ್ಪಾ ಅಂತ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಸೃಷ್ಟಿ ಮಾಡಿ ತನ್ನದೇ ರೂಪ ಲಾವಣ್ಯವನ್ನ ಕೊಟ್ಟು ಹೆಣ್ಣು ಮಗಳಿಗೆ ಒಂದು ತಂಗಿಗೆ ಒಂದು ಮಾತು ಹೇಳ್ತಾಳ ನೋಡು ನನಗೆ ಸೂರ್ಯನ ತಾಪ ಹೊಟ್ಟೆ ತಡ್ಕೊಳಕ್ ಆಗುವತ್ತು ನನ್ನ ಗಂಡನ ಸಂಗಾಟ ನಾ ಬರೋ ತನಕ ನೀ ಜೀವನ ಮಾಡ್ಬೇಕ ನನ್ನ ಗಂಡಗ ಹೊಟ್ಟೆ ಗೊತ್ತಾಗಬಾರ್ದು ನೀ ಛಾಯಾದೇವಿ ಅನ್ನತಕ್ಕಂಥ ಹೊಟ್ಟೆ ಗೊತ್ತಾಗಬಾರ್ದು ನೀ ಛಾಯಾ ಅನ್ನೋದು ಗೊತ್ತಾಗಬಾರ್ದು ಛಾಯಾ ಅನ್ನೋದು ಗೊತ್ತಾಗಬಾರ್ದು ನನ್ನ ಗಂಡನ ಸಂಗಾಟ ಹಂಗ ಜೀವನ ನೀ ಮಾಡ್ಬೇಕಂತೇಳಿ ನೀ ಛಾಯಾ ಅನ್ನೋದು ಗೊತ್ತಾತಂದ್ ನೀನು ಚುಮ್ ಕಾಣಿಸ್ತಾನವ ಹಿಂಗ ಏನಪ್ಪಾ ಅಂತ ಹೇಳಿ ಹೋಗಿದ್ರು ಅವಾಗ ಸೌದ್ಯಾದೇವಿ ಹೋಗಬೇಕಾದ್ರೆ ಒಬ್ಬಳೇ ಹೋಗಿ ತನಗ ಹುಟ್ಟಿರ್ತಕ್ಕಂತ ಮಕ್ಕಳನ್ನ ಗಂಡನ ಮನೆಯಾಗ ಬಿಟ್ಟು ಹೋಗಿಳು ಛಾಯಾದೇವಿಯ ಮಕ್ಕಳು ಹುಟ್ಟು ತನಕ ಒಳ್ಳೆ ರೀತಿ ಪದ್ಧತಿಯಿಂದ ಮಕ್ಕಳನ್ನ ನೋಡ್ಕೊಂತ ಆರೈಕೆ ಹೆಂಗ ಮಾಡ್ತಾರ ನೋಡು ಹಂಗೆ ಮಾಡ್ಕೊತ ಇದ್ದಳು ಬರಬರಿ ಇದ್ಲಕ್ಕೆ ಛಾಯಾದೇವಿ ಹೊಟ್ಟಾಗಿ ಅವಾಗ ಮತ್ತೆ ಯಾರು ಕೂಸು ಹುಟ್ಟಿದ್ರು ನೋಡು ಇಲ್ಲಿ ಹೆಂಗ್ ಹೊರಗ್ ಬುದ್ಧ ನೋಡಿವ ನಿಮ್ಮ ಅವನ ಭಾವನೆನೇ ಬದಲಾಗಿ ಹೋಯ್ತು ಇಲ್ಲಿ ಶುರು ಆತ್ನ ಮತ್ತ ಗುಡು 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 ಏನ್ ಮಾಡಕತ್ತಳ ಮತ್ತ ಬುದ್ಧಿ ಚೇಂಜ್ ಆಗಿ ಬಿಡ್ತಾ ತನ್ನ ಹೊಟ್ಟೆ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಹಾಲು ಕೊಡ್ತಿಳು ಉಣ್ಣಾಕ ಮಲತಾಯಿ ಮಕ್ಕಳಿಗೆ ಹಿಟ್ಟು ಕಲಿಸಿ ನೀರಿನಾಗ ಹಿಟ್ಟು ಹಾಕಿ ಇದೇ ಹಾಲು ಆತೇಳಿ ಉಣ್ಣಾಕ ಕೊಡ್ತಿಳು ನಿನಗೆ ಹೆಂಗ್ ತಾಯಿ ಅನ್ನೋದ ಈಕೆ ತಾಯಲ್ವ ಯಪ್ಪ ತಗಣಿ ತಾಯಿ ಹೇಳ್ತಿಲ್ವ ಮತ್ತ ಹೌದಲ್ಲ ಮತ್ತೆಪ್ಪ ಇನ್ನೊಂದು ಮಾತು ಹೇಳ ಏನೋ ಬಸಲ ಹಾಕಿ ಡಬ್ ತಿಳ್ತಾರ್ತ ಕಿವ್ಯಾಗ ಕೊಬ್ಬರಿ ಎಣ್ಣೆ ಹಾಕ್ತಾಳ್ತ ಮೂಗ್ ವಾಂಕಿತ್ತ ನೆಟ್ಟಗ್ ಮಾಡಿ ನೀ ಅಲ್ಲ ನೀವು ಅಯ್ಯ ಮಾಡ್ಬೇಕು ಮಾಯರ್ ಬಂದ್ ಮಾಡ್ಬೇಕು ಮತ್ತ ನನ್ನ ಗದಡಿ ಹೌದಲ್ಲ ಯಾಕೆ ಕೇಳು ಇವತ್ತು ಮೂಗು ತಿಕ್ಕಬೇಕ ಕಿವ್ಯಾಗ ಎಣ್ಣೆ ಹಾಕಬೇಕಲ್ಲ ಹಾಕಿರ್ತಕ್ಕಂತಕ್ಕೆ ನೀ ಅಲ್ಲ ನಿಮ್ಮ ಅವ್ವ ಹಾಕ್ಯಾಳ ನನಗ ನಿಮ್ಮ ಅವ್ವ ಹಾಕ್ಯಾಳ ಹಾಕೋದೇನು ಪದ ಹಾಡ್ತಿ ಹಂಗಲ್ಲ ನೀನ್ ಹಂಗ ತಂದತ್ತೇನ ಪರಸೋಣ ಸಿಕ್ಕಾಬಿಟ್ಟು ಖರ್ಚು ಮಾಡಿ ನೋಡಿದೆ ಹಿಂಗ 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 ಈಚಿಗೆ ಹೊಡೆದ್ ಬಿಟ್ಟಿ ಟಾಪತ್ತ ಕೇಳಿವಿ ಹೆಣ್ಣಿನ ಧರ್ಮ ಐತಿ ಯಾಕಪ್ಪ ಅಂತ ಕೇಳಿದ್ರೆ ಗಂಡ ಹೇಳಿದಂಗೆ ಹೆಣ್ತಿ ಕೇಳಬೇಕ ಧರ್ಮದಿಂದ ನಡ್ಲೇಬೇಕು ನೀ ತಿಕ್ಕಬೇಕು ನೀ ತೊಳೆಯಬೇಕು ತೊಳೆಬೇಕಲ್ಲ ತೊಳ್ಯಾಕ ತಂದಿರ್ತನು ತೊಳ್ಯಾಕ ಬಂದಿರ್ ತೊಳೆಯಬೇಕ ಅಲ್ಲಿ ದೇಣೆ ತೆಗಿಸಿ 5 ಲಕ್ಷ ಖರ್ಚು ಮಾಡೀನಿ ಅದ್ರ ಬಡ್ಡಿ ಗಂಟ ಮಾಡ್ಬೇಕು ಬ್ಯಾಡ ಗದಡಿ ಹೌದಲ್ಲ ಅದಕ್ಕೆ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ದೈವ ಕೊಚ್ಚುವಂತ ಅವಶ್ಯಕತೆ ಏನು ಇಲ್ಲ ತಾಯಿ ಆಗಿರ್ತಕ್ಕಂಥ ಮನಸ್ಸು ಹೆಂಗ ಬದಲಾಯ್ತು ಸಂಜ್ಞಾದೇವಿ ಆಗಿರ್ತಕ್ಕಂಥ ತವ್ರ ಮನೆಗೆ ಹೋದ ಬಳಕ ಛಾಯಾದೇವಿ ಯಾವ ರೀತಿ ಮಕ್ಕಳ ಸಂಗಾಟ ನಡ್ಕೊಂಡ್ಳು ಅಂತಕ್ಕಂಥದ್ದು ಎರಡೇ ಹಾಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರ್ಜೋಡಿ ಹಾಡುವಂತ ಕಲಾವಿದ್ರೆ ಚಾನ್ಸ್ ಕೊಡೋನು ಯಪ್ಪ ಇನ್ನೊಂದು ವಿಷಯ ಬಿಟ್ರಿ ಹೇಳಪ್ಪ ಭೂಮಿ ಅವ್ರದತ್ತ ಭೂಮಿ ತಂದಾರಿ ಮಾತಾಡು ಇನ್ನೂ ಭಾಳ ಐತಿ ಇಲ್ಲ ಆಯ್ಕೆ ನಾ ಭಾಳ ಪ್ರೀತಿ ಹೆಣ್ಣು ನೋಡಿ ನಾನು ಮ್ಯಾಲ ಭಾಳ ಜೀವ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಕೊಲಸ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಹೊಲಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಕೊಲಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಹೊಲಸ ಮಲತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದಿ ಮೋಸ ಮಲತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದಿ ಮೋಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಹೊಲಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ಹೊಲಸ ಮಲತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದಿ ಮೋಸ ಮಲತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದಿ ಮೋಸ ತಾಯಿ ಹೆಚ್ಚಂತ ಮಂಡ್ಯಾಗ ಬಂದು
ಹೇಳತಿ ಬಿರುಸ ತಂದೆ ಇದ್ದಾಗ ತಾಯಿ ಆಗ್ಯಾಳ ತಿಳ್ಕೊರ ಕಾಸ ಸಬದಾಗ ಆಗಬೇಕು ಪಾಸ ಹರಕೆ ಮಾಡಬೇಕು ಬಿರುಸ ಸಬದಾಗ ಆಗಬೇಕ ಪಾಸ ಹರಕೆ ಮಾಡಬೇಕ ಬಿರುಸ ಸಬದಾಗ ಆಗಬೇಕು ಪಾಸ ಹರಕೆ ಮಾಡಬೇಕು ಬಿರುಸ ಪದಕ ಪದ ಹಾಡಿಗೆ ಹಾಡ ಬರಬೇಕು ಪ್ರಾಸ ಪದಕ ಪದ ಹಾಡಿಗೆ ಹಾಡ ಬರಬೇಕು ಪ್ರಾಸ ಕೆಟ್ಟ ಹೆಂಗಸ ನಿನ್ನ ಗುಲಾಯ್ತಿ ವಲಸ ಬೇಡ ಕೆಟ್ಟ ಹೆಂಗಸ ನಿನ್ನ ಗುಲಾಯ್ತಿ ವಲಸ ಏ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಸೂರ್ಯದೇವನ ಹೆಂಡತಿ ಸೌಜ್ಞ ಎತ್ತಳು ಕಾಸ ಹೆಂಡತಿ ಮ್ಯಾಲ ಸೂರ್ಯದೇವದ ಎತ್ತು ವಿಶ್ವಾಸ ಎತ್ತಲ ಎರಡು ಕೂಸ ಎತ್ತಿನಂತ ಮನಸ್ಸ ಎತ್ತರ ಎರಡು ಕೂಸ ಟಂಕಿನಂತ ಮನಸ್ಸ ಎತ್ತಲ ಎರಡು ಕೂಸ ಮುತ್ತಿನಂತ ಮನಸ್ಸ ಮಕ್ಕಳನ್ನ ಬಿಟ್ಟು ನಡೆದಾಳು ಮಾಡಿ ಮೋಸ ಮಕ್ಕಳನ್ನ ಬಿಟ್ಟು ನಡೆದಾಳು ಮಾಡಿ ಮೋಸ ಬರಬೇಡ ಕೆಟ್ಟ ಹೆಂಗಸ ನಿಂದ ಗುಣಾತಿ ವಲಸ ಬರಬೇಡ ಕೆಟ್ಟ ಹೆಂಗಸ ನಿಂದ ಗುಣಾತಿ ವಲಸ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀನು ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಸುರನ ತಾಪ ತಾಳಲಾರದೆ ಮಾಡಿಕೊಂಡಳು ತ್ರಾಸ ತನ್ನ ಶರೀರದಿಂದ ಛಯ ಹೊತ್ತಳು ಕಾಸ ಮಾತನ್ನು ಕೇಳಲ ಬಿರುಸ ಮುಂದ ಜೀವನ ನಡೆಸ ಬಿರುಸ ನಿನ್ನ ಜೀವನ ನಡೆಸ ಮಾತನ್ನು ಕೇಳಲ ಬಿರುಸ ಮುಂದ ಜೀವನ ನಡೆಸ ನನ್ನ ಗಂಡಗ ಗುರುತ ಆಗದಂಗ ಜೀವನ ನಡೆಸ ನನ್ನ ಗಂಡಗ ಗುರುತ ಆಗದಂಗ ಜೀವನ ನಡೆಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣಾತಿ ವಲಸ ಬರಬೇಡ ಕೆಟ್ಟ 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 ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣಾತಿ ವಲಸ ಏ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಛಾಯಾದೇವಿ ಅಕ್ಕನ ಮಾತಿಗೆ ಒತ್ತಳು ಕಾಸ ಸೂರ್ಯದೇವನ ಜೋಡಿ ಸಂಸಾರ ನಡೆಸಲು ಬಿರಸ ಒಟ್ಟರ ಎರಡು ಕೂಸ ಗುಡಿ ಮ್ಯಾಲ ಹಂಗ ಕಳಸ ಹುಟ್ಟದ ಎರಡು ಕೂಸ ಗುಡಿಮೆಲ ಎಟ್ಟಗೆ ಕಳಸ ಒಟ್ಟರ ಎರಡು ಕೂಸ ಗುಡಿ ಮ್ಯಾಲ ಹಂಗ ಕಳಸ ಮಲತಾಯಿ ಮಕ್ಕಳಿಗೆ ಮಾಡಕತ್ತಳು ಛಾಯಾ ಮೋಸ ಮಲತಾಯಿ ಮಕ್ಕಳಿಗೆ ಮಾಡಕತ್ತಳು ಛಾಯಾ ಮೋಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣಾತಿ ವಲಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣಾತಿ ವಲಸ ಏ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀ ಮಲ್ತಾಯಿ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಏನ ತಪ್ಪಿತ್ತ ಹೇಳಕೋಗ ಇವತ್ತ ನಂದು ಏನ ತಪ್ಪಿತ್ತ ಹೇಳಕೋಗ ಇವತ್ತ ನನ್ನ ಚಿಂತೆಗ ಉಣ್ಲಿಲ್ಲ
ಯಾಕ ನೀ ಒಂದು ತುತ್ತ ಹುಡುಗನ ಚಿಂತೆಗ ಉಣ್ಲಿಲ್ಲ ಯಾಕ ನೀ ಒಂದು ಚುತ್ತ ಏನ ತಪ್ಪಿತ್ತ ಎರಿಯುವಾಗ ಇವತ್ತ ನನ್ನ ಏನ ತಪ್ಪಿತ್ತ ಎರಿಯುವಾಗ ಇವತ್ತ ನನ್ನ ಚಿಂತೆಗ ನೀ ನನ್ನ ಚಿಂತೆಗ ನೀ ನನ್ನ ಚಿಂತೆಗ ಉಣಲಿಲ್ಲ ಯಾಕ ಹೇಳ ತುತ್ತ ನನ್ನ ಚಿಂತೆಗ ಉಣಲಿಲ್ಲ ಯಾಕ ಹೇಳ ತುತ್ತ ಅದಕ್ಕ ಪರಶುವನ್ನ ಏನ್ರಿಪ್ಪ ಯಾಕಂತ ಕೇಳಿದ್ರ ನೀನೇ ನೆನಪು ಮಾಡಿಕೊಟ್ಟಿ ಒಂದು ಮಾತ ಯಾಕಂತ ಕೇಳಿದ್ರೆ ಈ ಭೂಮಿ ಅನ್ನತಕ್ಕಂಥದ್ದು ಒಂದು ಹೆಣ್ಣೈತಿ ನೀರು ಅನ್ನತಕ್ಕಂಥದ್ದು ಒಂದು ಹೆಣ್ಣೈತಿ ರೊಕ್ಕ ಅನ್ನತಕ್ಕಂಥದ್ದು ಕೂಡ ಒಂದು ಹೆಣ್ಣೈತಿ ಮುಂಜಾನೆ ಹೋಗಬೇಕಾದ್ರೆ ಹಾಡ್ಕಿ ಮುಗಿಸ್ಕೊಂಡು ರೊಕ್ಕ ತಗೊಂಡು ಹೋಗುವಂಗಿಲ್ಲ ನೆತ್ತ ಹಾಡ್ಬೇಕಾದ್ರೆ ಭೂಮಿ ಮ್ಯಾಲ ನಿಲ್ಲುವಂಗಿಲ್ಲ ಕುಡಿಬೇಕಾದ್ರ ನಮ್ಮ ನೀರು ನೀವು ಕುಡಿಯಂಗಿಲ್ಲ ಅಂತ ಹೇಳ್ರಿ ಅವ್ರು ಹೌದಲ್ಲ ಒಂದು ಮಾತು ಹೇಳ್ತಾನೆ ಕೇಳ್ರಿ ನಿಮಗ ಇದು ಅವ್ರದ ಅತ್ತ ಎಲ್ಲ ಅವ್ರದ ಅತ್ತ ಎಲ್ಲ ಅವ್ರದೇ ಇರ್ಲಿ ಇಲ್ಲಿ ಹೇಳ್ತಾನೆ ಕೇಳು ಏನತ್ತ ಯಾಕಪ್ಪ ಅಂತ ಕೇಳಿದ್ರ ಈ ಭೂಮಿ ನಂದೈತಿ ಭೂಮಿ ಮೇಲೆ ನಿತ್ತ ಹಾಡ್ಬ್ಯಾಡ್ರಿ ಅತ್ತೇರಿ ಜಗತ್ತ ಸ್ತುತಿ ಸಾರ್ತೈತಿ ಏನತ್ತ ನಿನ್ನ ಭೂಮಿಯನ್ನ ಹೊತ್ಕೊಂಡ್ ನಿತ್ತಾವ್ ನಮ್ಮಪ್ಪ ಆದಿಶೇಷ ಬಡ್ಡ್ಯಾಗ ನಿನ್ನ ಮಾವರಾಣ ಅವ ಅದಾನ ಅಂತೇಳಿ ನೀ ನಿತ್ತಿ ಒಂದ್ ಸ್ವಲ್ಪ ಚಾ ಕುಡ್ದು ಬರ್ತಾನತ್ ಹಾದರ ವಾಂಕಾಯಿ ಕುತ್ತಿ ವಾಂಕ್ ಆಗಿಲ್ಲ ಒಂದ್ ಸಮಯದಾಗ ಯಾಕೆ ಕೇಳ ಯಾಕಪ್ಪ ಒಂದಾನೊಂದು ಸಮಯದೊಳಗ ಇದೇ ಭೂದೇವಿ ಆಗಿರ್ತಕ್ಕಂತಕ್ಕೆ ಮುಳುಗಿ ನೀರಿನೊಳಗ ಮುಳುಗಿ ಪಾತಾಳ ಲೋಕಕ್ಕೆ ಹೋಗಿಬಿಟ್ರು ಯಾವ ಲಕ್ಷ್ಮಿ ಪಾರ್ವತಿ ಸರಸ್ವತಿ ದೇವಿ ದುರ್ಗವ್ವ ದ್ಯಾಮವ್ವ ಕರಿಯವ್ವ ಯಮನವ್ವ ಈಕ ಗದಿಗೆವ್ವ ಹಿಂಗ ಅಡ್ಡಿ ಬಿದ್ದಾವನು ಇಕ್ಕಿ ಯಾವ ಹೆಣ್ಮಕ್ಳು ಬಂದಿಲ್ಲ ಎಲ್ಲಿ ಬರ್ತಾ ಹೆಂಗ್ ನೋಡಿದ್ರೆ ಹೆಂಗ್ ಮಕ್ಕೊಂದಾಳ ಹೌದಲ್ಲ ಬರಲ್ಲ ಟೈಮ್ ಅದೊಳಗ ಏನಾಗೈತಿ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ವಿಷ್ಣು ದೇವರ 10 ಅವತಾರದೊಳಗ ವರಾಹ ರೂಪವನ್ನು ಎತ್ತಿ ವರ ಅವತಾರವನ್ನು ಎತ್ತಿ ನೀರಿನೊಳಗ ಮುಳುಗಿರ್ತಕ್ಕಂತ ಭೂದೇವಿನ ತಂದು ನಮ್ಮ ಅಪ್ಪ ಮ್ಯಾಲಕ್ಕಿಟ್ಟಾನ ಎತ್ತಿ ಉದಾಣ ಮ್ಯಾಲ ಎತ್ತಿ ನಮ್ಮ ಅಪ್ಪ ಮ್ಯಾಲಕ್ಕಿಟ್ಟಾನ ಸುಳ್ಳು ಅನ್ಬೇಡ ಯಾವ ದಿವಸ ಎತ್ತಾನ ಯಾವ ನಕ್ಷತ್ರ ಎತ್ತ ಯಾವ ತಿಥಿ ಎತ್ತ ಯಾವ ಮಾಸ ಎತ್ತ ಅನ್ನತಕ್ಕಂತ ಯಾವ ದಿನ ಎತ್ತ ಯಾವ ಮೂರ್ತಿ ಎತ್ತ ಇದೇ ದಿವಸ ನಿಮ್ಮ ಭೂದೇವಿ ನೀರ್ನಾಗ ಮುಳುಗಿಳು ನಮ್ಮಪ್ಪ ಇದೇ ದಿವಸ ನಿಮ್ಮ ಭೂದೇವಿನ ತಂದು ಇಲ್ಲೇ ಭೂಮಿಯಲ್ಲಿ ಇಟ್ಟಾನತ್ತ ಎಲ್ಲ ತೋರ್ಸೋಕನ್ನಿಂಗ ಇದಕ್ಕೆ ಹೆಂಗಂದಿ ಯಾವ ನಕ್ಷತ್ರ ಯಾವ ತಿಥಿ ಯಾವ ಮಾಸ ಯಾವ ಮೂರ್ತಿ ಯಾವ ತಿಂಗಳ ಯಾವ ದಿನ ಎಲ್ಲಾ ಬರಾಬರಿ ಇದ್ದಕ್ಕೆ ನೀರ್ಯಾಗ ನಿಮ್ಮ ಮಾವು ಮುಡಿಗಳು ಮತ್ ನೀರು ನೀವ ಇದ್ರಲ್ಲ ಎತ್ತಿಡ್ಬೇಕಾಗಿತ್ಲ ಎತ್ತಿಡ್ಬೇಕಾಗಿತ್ಲಾ ಅಲ್ಯಾಕ ನೀರ್ಯಾಗ ಮುಡಿಗೆ ಸಡಿತೀರಿ ನಿಮ್ಮ ಅವಾಗ ನೀಗುದಿಲ್ಲ ಮತ್ತೆ ಇವ್ ಕೀಸ್ ಬಿಡುವಂಗಿಲ್ಲ ನಮ್ಮ ಅಪ್ಪಗಳು ಸೊರಂಗ್ ಹೊಡೆದು ತೊಗೊಂಬರ್ತಾರು ಮತ್ ಈಸ್ಕೆಟ್ಟಿಗರ ಕಟ್ಕೋತಾವ ಮ್ಯಾಲ ಸುತ್ತಾಯ್ತಾವು ಒಂದ್ ಬ್ಯಾರ ಕಟ್ಟ್ಯಾರ ಉಗಿನು ನೀರಿನಾಗ ಹೌದಿಲ್ಲ ಕೇಳಿ ಹೆಂಗೈತಿ ಏನಪ್ಪ ಭೂಮಿ ನಂದನ್ಲಾಕತಿ ಈ ಭೂಮಿ ನೋಡ ಭೂಮಿ ಐತಿ ಒಪ್ಕೋತನ್ನ ನಿನ್ನ ಭೂಮಿ ಹಚ್ಚ ಹಸರಾಗಿ ಒಂದು ನಿಮ್ಮ ಭೂಮಿಗೆ ಒಂದು ಏನಪ್ಪಾ ಅಂತ ಕೇಳಿದ್ರೆ ಒಂದು ಆಕಾರ ಬರ್ಬೇಕಾದ್ರ ನಿನ್ನ ಭೂಮಿಗೆ ಒಂದು ಏನಪ್ಪಾ ಅಂತ ಕೇಳಿದ್ರೆ ರೂಪದಿಂದ ಚಂದ ಕಾಣ್ಬೇಕಾರ ನಮ್ಮಪ್ಪ ಆಗಿರ್ತಕ್ಕಂತವ ನಿನ್ನ ಭೂಮಿ ಹದ ಮಾಡ್ಬೇಕ ಹದ ಮಾಡ್ಯಾನ ನಮ್ಮಪ್ಪ ನಿನ್ನ ಭೂಮಿ ಹದ ಮಾಡ್ಬೇಕ ಹದ ಮಾಡಿ ಅಟ್ಟೆ ಬಿಡುವಂಗಿಲ್ಲ ಬೀಜ ಬಿತ್ತಬೇಕ ಅದ್ರಾಗ ಬೀಜ ಬಿಡ್ಬೇಕ ಬೀಜ ಬಿತ್ತಿ ಯಾವಾಗ ನಿನ್ನ ಭೂಮಿಯಾಗ ಬೆಳಿ ಬರ್ತೈತಿ ನೋಡ ಅವಾಗ ನಿನಗ ಭೂಮಿ ಅಂತ ಕರೆದಾರ ಅವಾಗ ಹಚ್ಚ ಹಸರು ಕಾಣಕತ್ತೆ ಏನ್ ಚಂದ ಕಾಣಕೈತಿ ಭೂಮಿ ಅಂತಾರ ಎತ್ತಾರ ಗುಡ್ಡಕ್ಕೆಲ್ಲ ಕಾಣಕತ್ತಿದ ಭೂಮಿ ಅಂತಾರ ಇದಕ್ ಗದಿಗೆ ಅಂತಾರ ನಿಂಗ ಗುಡ್ಡ ಅಂತಾರ ಇದಕ್ಕ ಗುಡ್ಡ ಅಂತಾರ ಹೌದಲ್ಲ ಅದಕ್ಕ ಈ ಭೂಮಿಯನ್ನ ಹದ ಮಾಡಿದವ ನಮ್ಮಪ್ಪ ಹೆಂಗದ ನಮ್ಮ ಅಪ್ಪ ಬೀಜ ಬಿತ್ತಿದವ ನಮ್ಮಪ್ಪ ಜಡ್ಸ ಬೆಳಿ ತೆಗದವ ನಮ್ಮಪ್ಪ ಮಣ್ಣಿಂದೇನೈತೆ ಈಕಿ ಏನು ಮೊದಲು ಉಡಿ ಕಟ್ಕೊಂಡ್ ಈಕಿ ಬೀಜ ಬಿತ್ತಾಕ ಬರೋಂಗಿಲ್ಲ ಉಡಿ ಹಾಕೊಂಡ್ರೆ ಅಪ್ಪನ ಎಲ್ಲ ಬಿದ್ದಾರ ಏನ್ ಮಾಡ್ದ ಕರಿ ಈಕಿನ ಎರಿ ಹೊಲ್ದಾಗ ಕುಣಿಸಿರಿ ಎದ್ದು ಕಾಣೋದಿಲ್ಲ ಅಂತ ಮಾಡ್ರು ಅಪ್ಪ ನನಗ ನೋಡಿ ಚಂದ ಅಂತ ತೊಗೊಂಬರ್ಬೇಕಲ್ಲ ಹೆಂಗ ಮಾಡ್ರಿ ಮುಂದಿನ ಸತ ಆಯಿ ಹೇಳತ್ತಾಳ ನಿಂಗ ಯಾಕಂದ್ರ ಮುಂದಿನ ಸತ ಬರ್ಬೇಕಾರೆ ಹಿಂಗ ಆಯಿ ಕಂಪನ್ ತರ್ತಾಳತ್ತ ನೋಡು ಹೇಳತ್ತಾಳ ಆಯಿ ನೋಡ್ಯವ ಮತ್ತ ಹಿಂಗ್ ಮಣ್ಕೋಯ್ಕಿನ್ ತರ್ಬಾರ್ದು ನನ್ಗೆ ಆಯ್ತು ಹೌದಿಲ್ಲ ಇಲ್ಲಿ ಕೇಳ ಯಾಕಂತ ಕೇಳ ಪರಶುವನ ಏನಪ್ಪ ಈ ಭೂಮಿ ನಂದನ ಬೇಡ ಭೂಮಿ ಅನ್ಬೇಕಾದ್ರೆ ಇಟ್ಟೆಲ್ಲ ಕಾರಣ ಐತಿ ನೀರು ನಂದನ ಬೇಡ ಯಾಕಂದ್ರ ಪುರಾಣದೊಳಗ ಬರೆದಿಟ್ಟಾರ ನೀರು ಎಂದರೆ ನಾರಾಯಣ ಅಂತ ಬರೆದಿಟ್ಟಾರ ನೀರು ಅನ್ನತಕ್ಕಂಥದ್ದು ನಾರಾಯಣ ಆಗೈತಿ ನಮ್ಮಪ್ಪ ಜಾವಕ್ಕೊಂದು ಅವತಾರ ತೊಟ್ಟ ಭೂಮಿ ಮ್ಯಾಲ ಬಂದಾನ ಮ್ಯಾಲ ಬರ್ಬೇಕಾರ ಮ್ಯಾಲಿಂದ ಬರ್ಬೇಕಾರ ಮೇಘರಾಜ ಅಂತ ಕರೆದಾರ ಗುಡುಗುಡು ಮುಚ್ಚ ಬಂದಾನ ಗಡಗಡಕ ಸಪ್ಳ ಮಾಡ್ಯಾನ ಆಯ್ಕೆ ಮನ್ಯಾಗ ಗುಡುಗುಡು
ಕೂಡ ಓಡ್ಯಾಳ. ಹೌದಲ್ಲ ಮ್ಯಾಲಿಂದ ಬರ್ಬೇಕಾರೆ ನಮ್ಮ ಅಪ್ಪಗ ಮೇಘರಾಜ ಅಂತ ಕರೆದಾರ. ಈ ಭೂಮಿಗೆ ಬಂದ ಕುಲಿಗೆ ನೀರು ಅಂತ ಹೇಳಿ ಕರೆದಾರ. ಗಂಗಾ ಗಂಗಾ ಅನ್ಬ್ಯಾಡ, ಭೂಮಿ ಮ್ಯಾಲ ನೀರ್ ಕೊಡ್ಬೇಕಾರ ಗಂಗಾನ ಕೊಡ್ತಾ ಯಾರ ಮನಿಗೆ ಹೋಗಂಗಿಲ್ಲ. ಆಕಿ ಮ್ಯಾಲಿಂದ್ರ ಬತ್ತ ಮಳಿ ಬತ್ತಂದ್ರ ನೋಡಿ ಏನಂತಾರ, ಗಂಗಾ ಬಂದ್ ಅಂತಾರನ. ಗಂಗೋ ಬಂದ್ ಅಂತಾರ ಅನ್ನಂಗಿಲ್ಲ. ಯಾರು ಮೇಘರಾಜ ಪರಸವನ ಅಲ್ಲೂ ಅನ್ನಂಗಿಲ್ಲ. ಹೌದು. ಏನು ಮನ್ಯಾಗ ಒಂದು ನೀರಡಿಕೆ ಆಗತ್ತಂದ್ರ ಒಂದು ಮನಿಗೆ ಹೋಗಿ ಗಂಗವನ್ ಕೊಡತಾರನ, ಗಂಗವನ್ ಕೋಡ್ ಅಂತಾರನ. ಆ ಕಡೆಯಿಂದ ಗಂಗವನ್ ಕೋಡ ಏನ್ ತೊಗೊಂಬರ್ತಾರ ಗೊತ್ತ, ಚರ್ಗಿ ತೊಗೊಂಬರ್ತಾರ, ಬೆತ್ತ ತೊಗೊಂಬರ್ತಾರ ಅವ್ರು. ಹೌದಿಲ್ಲ ಅದಕ್ಕ ಯಾಕದ ಕೇಳಿದ್ರೆ ಗಂಗಾನ ಕೂಡ ಅನ್ನಂಗಿಲ್ಲ, ನೀರು ಕೊಡತಾರ. ನಿನಗೊಂದು ಮಾತು ಹೇಳ್ತಾನೆ ಕೇಳಣ. ಬರೇ ಯಾಕಂದ್ರ ಮಂಡ ಮಾತಾಡೋದು ಬರೇ ವಿಷಯ ಮಾತಾಡೋದೈತಿ. ಮ್ಯಾಲಿದ್ದಾಗ ಮೇಘರಾಜ ಮಳರಾಜ ಅಂತ ಕರೆದ್ರು, ಭೂಮಿಗೆ ಬಂದ ಬಳಿಕ ನೀರು ಅಂತ ಕರೆದ್ರು. ನಿನಗೆ ಯಾವಾಗ ಗಂಗಾ ಅಂದ್ರೆ ಹೇಳ್ತಾನೆ ಕೇಳ. ಯಾವಾಗ ಈಗ ಸದ್ಯಕ್ಕ ನೋಡ ಮ್ಯಾಲ ಮೇಘರಾಜ ಬರ್ತಾನ. ಮೇಘರಾಜ ಬಂದ ಹಳ್ಳ ಕೊಳ್ಳ ಸಮುದ್ರ ಹಾಗೆ ಭೂಮಿ ಮೇಲೆ ಹರಿತಾವ್. ಮಾಡಿ ಬಂದಿರ್ತಪ್ಪ ಹೊಳಿ ಬಂದ್ ಏನೆಲ್ಲ ಪರಿಸ್ಥಿತಿ ಆಗೈತಿ. ಅಕ್ಕಿಗೂ ಗೊತ್ತಾಯ್ತಲ ಮಗಳಾಗದಾಳ. ಅದೇ ಹೊಳಿ ಬಾಜಕದ ಹಾಕಿದ್ ಮುನಿಗಿತ್ತ. ಅಲ್ಲೇ ಇದ್ದಳ ಗುಳ್ಳವ್ ನಿನ್ನ ಗಂಡ ನನ್ನ ಮಗಳ ತೆರಿ ಸಳಿ ಸಳಿ. ಹೌದಲ್ಲ ಹೊಟ್ಟೆ ನಾನು ಜೈಕ್ ತಕೊಂಡಾನೆ. ಕೇಳ ಪ್ರಸವನ ನೋಡಿ ಮ್ಯಾಲಿಂದ ಬಂದ ಮೇಘರಾಜ ಅಂದ್ರು, ಭೂಮಿಗೆ ಬಂದ ಬಳಿಕ ನೀರ್ ಅಂತ ಹೇಳಿ ಕರೆದ್ರು. ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಒಂದ್ ಹೊಲದಾಗ ಒಂದ್ ಬೋರ್ ತೆಗಸ್ಬೇಕಾಗಿತ್ತು, ಒಂದ್ ಬಾವಿ ತೆಗಸ್ಬೇಕಾಗಿತ್ತು ಅಂದ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ನೆಲ ಹಡ್ಡಿ ನೀರ್ ತೆಗಿತಾರಲ್ಲಪ್ಪ. ಬೋರಿಂಗ್ ಗಾಡಿ ತರ್ತಾರ, ಇಲ್ಲ ಅಂದ್ರ ಜೆಸಿಪಿ ತಂದ್ ಬೈಕ್ ಕಡಿತಾರ. ಯಾಕಂದ್ರ ನೀನು ಗಂಗಾದೇವಿ ಅಂತ ಯಾವಾಗ ಕರೆದಾರ ಅಂತ ಕೇಳ್ರ, ಯಾವಾಗ ಒಂದ್ ಬೋರ್ ತೆಗಿಸಿ ಒಂದ್ ಬಾವಿ ತೆಗಿಸಿ ಮ್ಯಾಲ ಏನಪ್ಪಾ ಅಂತ ಕೇಳಿದ್ರೆ ಸೀರೆ ಉಡಿಸಿ ಜಂಪರ್ ತುಡಿಸಿ ನೀರ್ ಯಾವಾಗ ನೋಡು ತೆಳಗಿನ ನೀರು ಬಂದ ಮ್ಯಾಲ ಬಂದ ಒಂದ್ ಸೀರೆ ಉಡಿಸಿ ಜಂಪರ್ ತುಡಿಸಿರು ಉಡಿ ತುಂಬಿ ಅವಾಗ ಗಂಗಾ ಬಂದ್ಲು ಅತಾರ. ಅವಾಗ ಗಂಗಾ ಅಂತಾರ. ನೀನು ಒಂದ್ ಮಾತು ನಾ ಕೇಳ್ತಾನ, ಗಂಗಾ ಯಮುನಾ ಸಂಗಮ. ಅದಕ್ಕ ಇಲ್ಲಿ ಹೆಂಗ ಕೇಳು, ಹೆಂಗಪ್ಪ ಮ್ಯಾಲ ನೀರಿತ್ತು, ಮ್ಯಾಲಿಂದ ನೀರು ಬರ್ಬೇಕಾದ್ರೆ ನಮ್ಮ ಮೇಘರಾಜ ಬಂದ ಈ ಭೂಮಿಗೆ ಬಂದ್ ನಿತ್ತ. ಆದ್ರ ಒಂದ್ ಬೋರ್ ತೆಗಿಬೇಕಾರ ಕೆಳಗಿನ ನೀರ್ ತೆಗಿತಾರ. ನಾವನ್ನ ಮಾತು ಕೇಳ್ತಾನ, ಏನಂತ ಭೂಮಿ ಮ್ಯಾಲ ಇದ್ದಿರ್ತಕ್ಕಂತ ನೀರ ಪಾತಾಳ ಲೋಕಕ್ಕೆ ಯಾವಾಗ ಹೋತು, ಪಾತಾಳ ಲೋಕಕ್ಕೆ ಹೋಗಿ ಬಿಟ್ಟವ್ರು ಯಾರ? ಈಗ ನಮ್ಮ ಅಪ್ಪಗಳು ಬೋರ ಬಾವಿ ತೆಗಿಸಬೇಕಾದ್ರ ತೆಳಗಿನ ನೀರ್ ತಂದು ಮ್ಯಾಲ ಭೂಮಿ ಮ್ಯಾಲ ಬಿಡ್ತಾರು. ಮೊಟ್ಟ ಮೊದಲ ತೆಳಗಿನ ನೀರ್ ತೆಗೆದು ಮ್ಯಾಲ ಬಿಟ್ಟವ್ರ ಹೆಸರೇನ? ನಾನು ಹುಲಿಯ ಕಟ್ಟಿ ಹೊಟ್ಟೆ ನಿನ್ನ ಕುಬೆ ಇತ್ತಂದ್ರ ಮುಂದಿನ ಪಳಕ್ ಹೇಳ. ಹೆಂಗ ಬಿಡ್ಬೇಕು ರೋಡ್ ಬರಕ್ಕ? ಹೌದಲ್ಲ, ಕೆಳಗಿನ ನೀರ್ ಯಾವಾಗ ಮ್ಯಾಲ ಬತ್ತು, ನೀರ್ ಕೆಳಗಿನ ನೀರ್ ತಂದ ಮ್ಯಾಲ ಬಿಟ್ಟವ್ರು ಯಾರ? ಹೌದು. ಆಕೆಗೆ ಯಾವಾಗ ಗಂಗಾ ಅಂತ ಕರಿಬೇಕಾರ ಏನ್ ಕಾರಣ ಐತಿ? ಹೌದಲ್ಲ, ಇದ್ರ ಮುಂದಿನ ಪಳಕ್ ಹೇಳು. ನೀರ್ ಅನ್ಬೇಕಾರ ಇಟ್ಟಲ್ಲ ಐತಿ. ಏನೋ ರೊಕ್ಕ ಅಂದಿ, ರೊಕ್ಕದ ಹೇಳ್ತಾನೆ ಕೇಳಿ ನಿನಗ. ಯಾಕಪ್ಪ ಅಂತ ಕೇಳಿದ್ರ ಲಕ್ಷ್ಮೀ ದೇವಿ, ತುಳಸಿ ದೇವಿ, ಯಾರಪ್ಪ ಅಂತ ಕೇಳಿದ್ರ ಸರಸ್ವತಿ ದೇವಿ, ಇವ್ರೆಲ್ಲರೂ ಅಕ್ಕ ತಂಗಿಯರು. ಇವ್ರು ಯಾರ? ಲಕ್ಷ್ಮಿ, ಸರಸ್ವತಿ ಮತ್ತ ಈಕೆ ತುಳಸಿ. ಈಕೆ ಸರ್ ತುಳಸಿ ಅಂತ ಇಟ್ಬಿಡ್ತೀನಪ್ಪ. ಹೌದಲ್ಲ, ಇವ್ರೆಲ್ಲಾರು ಅಕ್ಕ ತಂಗಿಯರು. ನೋಡಿ ಯಾಕಂತ ಕೇಳಿದ್ರ ನಮ್ಮ ಮನ್ಯಾಗ 4 ಮಂದಿ ಗಂಡ ಮಕ್ಳು ಇರ್ತಾರ. 4 ಮಂದಿ ಗಂಡ ಮಕ್ಕಳ ಲಗ್ನ ಹೋಗ್ಕಿತ ಮೊದಲು ರಾಮ ಲಕ್ಷ್ಮಣ ಚಂದ ಇರ್ತಾರ, ಚಂದ ಇರ್ತಾರ ಅವ್ರ. ಅದೇ ಇವ್ರ ಹೆಣ್ಮಕ್ಳ ಲಗ್ನ ಆಗಿ ಮನಿಗೆ ಬರ್ಲಿ ಬಲ್ಲಗಾಲಿವಾಗಿ ಇಡ್ತಿಲ್ಲ ನನ್ನ ಮನಿಗೆ ಶುರು ಆತ್ನ ಆ ಕಡೆ ತಗೊಂಡ ಬಂದಿರ್ತಾರ. ಏನ ಒಲಿಗುಂಡ ಏನ್ ಮಾಡಕ ಬ್ಯಾರಿಗಾಕ ನಿಮ್ಮವ್ವ ಖಾರ ಮುಚ್ಚಿಟ್ಟು ನಿಮ್ಮವ್ವ ಮುಟ್ಟಿಟ್ಟು ಹೆಂಗ ಮಾಡ್ತಾಳ ನೀವು ಹೆಂಗ ಮಾಡ್ತಾನ ಶುರು ಆತ. ಅವ್ ಬರಬರಿ ನಿರ್ತಾವ್ರೆ ಅದ್ರ ತಲೆ ಕೆಡಿಸಿ ಬ್ಯಾರಿಯಾಗಿ ಊರ್ ಬಿಟ್ಟು ಹೋಗಿ ಅಲ್ಲಿ ಹೊಲ ಮಾಡ್ಕೊಂಡ ಅದ್ರ ಪಾಟಿ ಕಿಳಿಸಿ ಹಚ್ಚ ಕೊಟ್ಟು ಬಿಡುದ್ ನೋಡ್ ಕೈಯಾಗ. ನಿಂದು ಹಂಗಾಗಿರ್ಬೇಕಲ್ಲ. ನಂದು ಹಂಗ ಮಾಡಿಲ್ಲ, ಈಕಿನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟನೆ. ಬರ್ತೀವಲ್ಲ ಅಂದ್ರ ಬರ್ತಾನಪ್ಪ ನಾನು ಬಿಡಿ ಮಾಡಂತಾಳೆ. ಹೌದಿಲ್ಲ, ಅದಕ್ಕ ಹೆಂಗೈತಿ 4 ಮಂದಿ ನೆಗ್ಯಾನ ಮಕ್ಳು ಇದ್ರಪ್ಪ ಅಂತಂದ್ರ 4 ಮಂದಿ ನೆಗ್ಯಾನ ಮಕ್ಳು ಅಕ್ಕ ತಂಗಿಯರ್ ಅಣ್ಣ ತಮ್ಮರೇ ಮಾಡ್ಕೊಂಡಿರ್ತಾರ. 4 ಮಂದಿಗೆ ಹೊಟ್ಟೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುದಿಲ್ಲ. ಈಗ ಸದ್ಯಕ್ಕೆ ಕಲಿಯುಗದಾಗೂ ಆಗುದಿಲ್ಲ, ಈಗ ಸದ್ಯಕ್ಕೆ ನಡೆದೈತಿ, ಈ ಹಿಂದಕ್ಕೂ ಆಗಿಲ್ಲ. ಹೌದು. ಅತ್ತೆ ಸೊಸೆ ಅನ್ನತಕ್ಕಂತ 2 ಮಂದಿ ನಿಮ್ ಹೆಣ್ಮಕ್ಳನೇ. ಅತ್ತೆನು ಹೆಣ್ಮಗಳ, ಸೊಸೆನು ಹೆಣ್ಮಗಳನ್ನ. ಸೊಸೆನ ಕಂಡ್ರ ಅತ್ತಿಗೆ ಆಗುದಿಲ್ಲ, ಅತ್ತೆನು ಕಂಡ್ರ ಸೊಸೆಗೆ ಆಗುದಿಲ್ಲ. ಯಾಕ? ನಿಮ್ಮವ್ ಹಂಗ ಮಾಡ್ತಾಳ, ಅದನ್ನ ಮುಚ್ಚಿಟ್ಲ. ಹೌದಲ್ಲ, ಇದನ್ನ ಶುರು 4 ಮಂದಿ ನೆಗ್ಯಾನ ಮಕ್ಕಳು ಅಕ್ಕ ತಂಗಿಯರಿಗೂ ಸೇರ್ಕೆ ಬರ್ಲಿಲ್ಲ. ಅತ್ತಿನ ಕಂಡ್ರ ಸೊಸೆಗೂ ಆಗ್ಲಿಲ್ಲ, ಸೊಸೆನ ಕಂಡ್ರ ಅತ್ತಿಗೂ ಆಗ್ಲಿಲ್ಲ. ನಿಮ್ ನೇಮ್ ಹೇಳಕ್ ಹೆಂಗಾಕೈತಿ ನೋಡ. ರೊಕ್ಕ ನಂದ ಅನ್ನತೀನಿ, ಮತ್ ರೊಕ್ಕ ನಂದ ಅಂತಾಳ. ಇಲ್ಲಿ ಕೇಳು, ಲಕ್ಷ್ಮಿ ಅನ್ನತಕ್ಕಂತಕ್ಕೆ ಹೆಣ್ಣಿನ ರೂಪದಾಗಿದ್ದಳ ಮೊದಲ.
ನಿಮ್ಮ ಹೆಣ್ಣಿನ ರೂಪದಾಗ ಲಕ್ಷ್ಮಿ ಇದ್ದಳ ಆದ್ರೆ ನಿಮ್ಮವ್ವ ಚಂಚಲ ರೂಪದಿಂದ ಜಗತ್ತಿನ್ಯಾಗ ತಿರುಗಬೇಕಾರ ನಮ್ಮ ಅಪ್ಪಗಳು ಶ್ರಾಪ ಕೊಟ್ಟಿಲ್ಲ ನಿಮ್ಮವ್ರು ನಿಮಗೆ ಶ್ರಾಪ ಕೊಟ್ಕೊಂಡ್ರಿ ನೀವು ನಿಮಗ ಶ್ರಾಪ್ ಕೊಟ್ಟದ್ ಕರಿ ಮತ್ತೊಂದು ನಾಯಂದು ಕೇಳ್ತೀನಿ ಅಪ್ಪ ಏನಪ್ಪ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಫೋಟೋ ಇರ್ಬೇಕಾಗಿತ್ತು ಹ್ಮ್ ಮತ್ತ ನಿಮ್ಮ ಮಮ್ಮಿದ್ ಇರ್ಬಿಟ್ಟು ನಮ್ಮ ಅಪ್ಪಂದ ಯಾಕೈತಿ ಗಾಂಧಿ ಮುತ್ಯ ಅಂದ ಹಿಂಗತ್ತಿ ಏನು ರೊಕ್ಕ ಒಯ್ಬೇಡ ಅಂತ ಹಿಡಿದು ಅಡ್ಡಕ್ಕೆ ಹೋಯ್ತನ ಹೇಗಪ್ಪ ಹೌದಲ್ಲ ಅಪ್ಪದಾನ ನಾ ಎಣಸ್ಕೊಂಡ್ ಆಯ್ಕು ಹಿಂಗ ನೋಡ ಅವ್ರ ಅವ್ವನ್ ಫೋಟೋ ಇರ್ಬೇಕು ಆಯ್ಕೆ ಓದ್ಬಿಡ್ಲಿ ಹಾ ಗಾಂಧಿ ಗಾಂಧಿ ಹತ್ರ ಏನೋ ಕಟ್ ಕಟ್ 500 ನೋಟ್ ಎಣಸರಿ ಅದ್ರ ಮ್ಯಾಲ ನಮ್ಮ ಅಪ್ಪ ಕುಲು ನಗ್ತಿರ್ತಾನ ಲಕ್ಕ ಲಕ್ಕತ್ತ ಹೋಗ್ಬಿಡ್ತಾನ ಈಗ ಸೆಟ್ಕೊಂಡ್ ಹೋಗ್ಬಿಡ್ಲಿ ಅದಕ್ಕ ಯಾಕದ ಕೇಳ ಪರಸೋಣ ರೊಕ್ಕ ಅಂದ್ರೆ ನಮ್ಮಕ್ಕಿದಾಳ ಅಂತ ನೀವು ಹೇಳ್ರಿ ರೊಕ್ಕ ಅನ್ನತಕ್ಕಂಥದ್ದು ಲಕ್ಷ್ಮಿ ಅಂತ ಹೇಳಿ ರೊಕ್ಕಿನ ಮೇಲೆ ಎಲ್ಲಿಯೂ ಹೆಸರು ಬರ್ದಿಲ್ಲ ಹೆಸರು ಇಲ್ಲ ನಿಮ್ಮ ಅವ್ವ ಹೆಂಗದಾಳ ಗೊತ್ತನ ಹೆಂಗ ಇವತ್ತು ನೋಡಿ ಇದೇಗ ನಮ್ಮ ಸದುವನ ಅಂತ ಕೆತ್ತಿದ್ದು ಮಾಲಿ ಇದು ರೊಕ್ಕ ನಾ ಹಾಡಕ್ ಟೇಜ್ ಮೇಲೆ ಬಂದ ಕುಲಿಗೆ ನನ್ ಕೊಳ್ಳಾಕ್ ಬತ್ತ ಮುಂಜಾನೆ ಆತಂದ ನಿನಗೆ ನಾ ಕೊಡ್ತಾನ ಯಪ್ಪ ಅಟ್ಯಾಕಿ ನೋಡಿ ಹೆಂಗ್ ನಗತಾನು ತೋರ್ಸವನ ಗಾಂಧಿ ಮುತ್ತೆ ಇಲ್ಲಿ ನೋಡ ನಿನ್ ಗಾಂಧಿ ಇಲ್ಲ ನೋಡ ಇವ ನಿನ್ ಗಂಡ ಇವನ ಮಾಡ್ಕೊ ಅದಕ್ಕ ಯಾಕಂದ್ರೆ ನಿಮ್ಮ ಲಕ್ಷ್ಮಿ ಚಂಚಲ ರೂಪದಿಂದ ತಿರುಗಬೇಕಾರ ನಮ್ಮ ಗಂಡ ಮಕ್ಕಳ ಶ್ರಾಪ ಕೊಟ್ಟಿಲ್ಲ ಹೆಣ್ಮಕ್ಳ ಶ್ರಾಪ ಆಗೈತಿ ನಿಮ್ಮವ್ವ ನಿತ್ತಲ್ಲ ಯಾಕೆ ನಿಲ್ಲುವುದಿಲ್ಲ ನಿಮ್ಮ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಕ್ಕೆ ಅಲ್ಲಿಕ್ಕಿ ತಿರುಗುದ ಹಂಗ ಹೋಗುದ ಮುಂದಕ್ಕ ಹೌದಲ್ಲ ಡೆಗಿ 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 ನಿಮ್ಮವ ಹಿಂಗ ಯಾಕೆ ತಿರುಗುತ್ತಾಳ ಜಗತ್ತು ತುಂಬಾ ಏನ್ ಶ್ರಾಪ್ ಆಗೈತಿ ನಿಮ್ಮವ್ರು ನಿಮಗೆ ಶ್ರಾಪ್ ಕೊಟ್ಟಾರ ಹೇಳ ನೀರ್ ನಿನ್ನ ಬೈಂದ ನಿನ್ನ ಹೇಳ ನಮ್ಮವ್ರು ಹಿಂಗ ನಮಗ್ ಶ್ರಾಪ್ ಕೊಟ್ಟಾರ ಅಂತೇಳಿ ನಮ್ಮ ಹಿಂಗ ವಾಂಕ್ ಆಗೈತೆ ಹೇಳ ಹೌದಲ್ಲ ಅದಕ್ಕೆ ಪರಸವನ್ನ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ಯಾಕಂದ್ರೆ ಕೇಳಿದ್ರೆ ಒಂದು ನೋಟಿನ ಮೇಲೆ ಅಕ್ಷರ ಅಂತಕ್ಕಂಥವು ಇರ್ತಾವು ಅಕ್ಷರ ಅಂತಕ್ಕಂಥದ್ದು ಮೊಟ್ಟ ಮೊದಲ ನಮ್ಮ ಪರಮಾತ್ಮ ಆಗಿರ್ತಕ್ಕ ಸೃಷ್ಟಿ ಮಾಡಿಬಿಟ್ಟಿರ್ತಕ್ಕಂಥ ಅಕ್ಷರ ಅದಾವು ನಮ್ಮಪ್ಪ ಪರಮಾತ್ಮ ಅಂಕಿ ಅಂಶಗಳನ್ನ ಅಕ್ಷರಗಳನ್ನ ಸೃಷ್ಟಿ ಮಾಡಿಬಿಟ್ಟ ಲೋಕದ ಉದ್ಧಾರಕ್ಕಾಗಿ ವಾರಕ್ಕೆ ಬೇಕಾಗಿರ್ತಕ್ಕಂಥ 7 ವಾರಗಳನ್ನ ಸೃಷ್ಟಿ ಮಾಡಿಬಿಟ್ಟ ಪರಮಾತ್ಮ 4 ಕಾಲಗಳನ್ನ ಸೃಷ್ಟಿ ಮಾಡಿಬಿಟ್ಟ ಪರಮಾತ್ಮ 12 ಏನಪ್ಪಾ ಅಂತ 12 ರಾಶಿ ಹುಟ್ಟಿಸಿದ ಪರಮಾತ್ಮ 27 ನಕ್ಷತ್ರ ಹುಟ್ಟಿಸಿದ ಪರಮಾತ್ಮ ಭೂಮಿ ಮ್ಯಾಲ 10 ದಿಕ್ಕ ಹುಟ್ಟಿಸಿದ ಪರಮಾತ್ಮ ನಿಂದೇನೈತಿ ಎಲ್ಲ ನಂದಾಯ್ತಿ ನಿಂದ ದಿಕ್ಕೈತಿ ನಿನಗ ಹಗಲಿ ಅದಾವ ನಮ್ಮಪ್ಪ ರಾತ್ರಿ ಅದಾವ ನಮ್ಮಪ್ಪ ಹಗಲಿ ಆದ್ರ ಸೂರ್ಯ ಬರ್ತಾನ ರಾತ್ರಿ ಆದ್ರ ಚಂದ್ರಂ ಬರ್ತಾನ ಮತ್ ನೀವ್ ಒಟ್ಟು ಬರ್ಬೇಕಲ್ಲ ನೀವು ಬರ್ಬೇಕಿಲ್ಲ ಯಾರೇ ಒಬ್ರ ನೀವು ಓದು ಬಂದ್ರೆ ಸತ್ಯನಾಶ ಆಗತ್ತೆ ಬರ್ಬೇಡ್ರಿ ನೀವು ಸುಮ್ಮ ಅವ್ರಟ್ಟು ಭ್ರಾತಾರತ್ತೆಲ್ಲ ಒಂದು ತನ್ನ ಉಣತ್ತುದಿ ಬೇಡಪ್ಪ ಬಿಡ್ಬೇಡ್ರಿ ಹೌದಲ್ಲ ನೀವು ಏರಕ್ಕ ಸವತ್ ಬಾಂದಿ ಅದಕ್ಕಾಗಿ ಯಾಕಂತ ಕೇಳಿದ್ರ ಸರಜೋಡಿ ಹಾಡುವಂತ ಕಲಾವಿದ್ರು ಇದಕ್ಕೆ ಏನು ಉತ್ತರ ಕೊಡ್ತಾರು ಹೆಂಗ ಹಾಡ್ತಾರ ಹೆಂಗ ಮಾತಾಡ್ತಾರ ಕಾದು ನೋಡದೈತಿ ಅದಕ್ಕೆ ದೈವದಲ್ಲ ಈಗ ಹೆಂಗ ಶಾಂತರಿಂದ ಕುಂತೇರಿ ಹೆಂಗ ಕೊಂಡ್ರಿ ಅಂತಕ್ಕಂಥ ಮಾತು ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಹಾಡಿನ ದಟ್ಟಿ ಹೆಂಗ ನಂದು ಏನ ತಪ್ಪಿತ್ತ ಏನ ತಪ್ಪಿತ್ತ ಚಿಂತೆಗ ಉಣ್ಣಲಿಲ್ಲ ಒಂದು ತೊತ್ತ ಹುಡುಗನ ಚಿಂತೆಗ ಉಣ್ಲಿಲ್ಲ ಯಾಕ ಒಂದು ತೊತ್ತ ಏನ ತಪ್ಪಿತ್ತ ಎಳೆಯುವಾಗ ನಂದು ಏನ ತಪ್ಪಿತ್ತ ಎಳೆಯುವಾಗ ನನ್ನ ಚಿಂತೆಗ ಹುಡುಗನ ಚಿಂತೆಗ ನನ್ನ ಚಿಂತೆಗ ಉಣಲಿಲ್ಲ ಯಾಕ ಹೇಳ ತೊತ್ತ ನೀ ನನ್ನ ಚಿಂತೆಗ ಉಣಲಿಲ್ಲ ಯಾಕ ಹೇಳ ತೊತ್ತ ತನ್ನ ಮಕ್ಕಳಿಗೆ ಹಾಲು ಕುಡಿಸಿ ಉಣಿಸಾಳು ಬರಸ ಮಲತಾಯಿ ಮಕ್ಕಳಿಗೆ ಹೆಟ್ಟ ಕಲಸಿ ಕೊಡುತ್ತಿದ್ದಳ ದಿವಸ ಎಷ್ಟೋ ದಿವಸ ಮಕ್ಕಳ ಮ್ಯಾಲ ವಿರಸ ದಿವಸ ಮಕ್ಕಳ ಮ್ಯಾಲ ವಿರಸ ಎಷ್ಟೋ ದಿವಸ ಮಕ್ಕಳ ಮ್ಯಾಲ ವಿರಸ ಮಕ್ಕಳ ಮ್ಯಾಲ ಅನ್ಯಾಯ ಮಾಡಿದೆ ನೀ ಅಂತ ಹೆಂಗಸ ಮಕ್ಕಳ ಮ್ಯಾಲ ಅನ್ಯಾಯ ಮಾಡಿದೆ ನೀ ಅಂತ ಹೆಂಗಸ ಮಂತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಮಂತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಕೆಟ್ಟ ಗುಣ ಬೆಟ್ಟ ನಡೆ ಆಗತ್ತೆ ಪಾಸ ಮಕ್ಕಳ ಮ್ಯಾಲ ಅನ್ಯಾಯ ಮಾಡಿದ್ರ ಎಲ್ಲ ಕೈಲಾಸ
ಕೆಟ್ಟ ಗುಣ ಬೆಟ್ಟ ನಡಿ ಆಗತಿ ಪಾಸ ಹೌದು. ಮಕ್ಕಳ ಮ್ಯಾಲ ಅನ್ಯಾಯ ಮಾಡಿದ್ರ ಇಲ್ಲ ಕೈಲಾಸ ನೀ ಮಾಡಬೇಡ ಮೋಸ ತಿಳ್ಕೊಂಡೇನು ಕೆಂಗಸ ಮಾಡಬೇಡ ಮೋಸ ತಿಳ್ಕೊಂಡೇನ ದಿವಸ ನೀ ಮಾಡಬೇಡ ಮೋಸ ನೀ ತಿಳ್ಕೊ ಕೆಂಗಸ ತಾಯಿಗೆ ದೇವರಂದರ ಕೇಳ ತಿಳ್ಕೊರ ಹೆಂಗಸ ಹೌದು. ತಾಯಿಗೆ ದೇವರಂದ ಕರೆದಾರ ತಿಳ್ಕೊರ ಹೆಂಗಸ ಬರಬೇಡ ಕೆಟ್ಟ 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 ಬರಬೇಡ ಹೆಂಗಸ ನಿನ್ನ ಗುಣ ವಲಸ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ವಲಸ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಹುಕ್ಕೇರಿ ತಾಲೂಕ ಸುಲ್ತಾನಪುರ ಐತಿ ನನ್ನ ವಾಸ ರಾಮಲಿಂಗನ ಗುಡಿಯ ಮ್ಯಾಲ ಬಂಗಾರ ಕಳಸ ಬಗಲಕೋಟ ಜಿಲ್ಲಾದಾಗ ಹಿರಕಲೆ ವಾಸ ಜಟ್ಟಂಗರಾಯನ ಗುಡಿಯ ಮ್ಯಾಲ ಬಂಗಾರ ಕಳಸ ಬಸವನ ಕವಿ ಬಾಳ ಪ್ರಾಸ ಕೇಳ್ರಿ ಉಂಡಾಗ ಪೈಸ ಬಸವನ ಕವಿ ಬಾಳ ಪ್ರಾಸ ಉಂಡಾಗ ಪೈಸ ಬಸವನ ಕವಿ ಬಾಳ ಪ್ರಾಸ ಕೇಳ್ರಿ ಉಂಡಾಗ ಪೈಸ ಹಳ್ಳಿ ಹಳ್ಳ್ಯಾಗ ಶಿಷ್ಯರ ಬಳಗ ಐತಿ ಬಿರುಸ ಹಳ್ಳಿ ಹಳ್ಳ್ಯಾಗ ಅಭಿಮಾನಿ ಬಳಗ ಐತಿ ಬಿರುಸ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ವರ್ಷ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ವರ್ಷ ನೀ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ನೀ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಕೊಕ್ಕೇರಿ ತಾಲೂಕ ಸುಲ್ತಾನಪುರ ಐತಿ ನನ್ನ ವಾಸ ರಾಮಲಿಂಗನ ಗುಡಿಯ ಮ್ಯಾಲ ಎಟ್ಟರ ಕಳಸ ಬಾಗಲಕೋಟ ಜಿಲ್ಲಾದಾಗ ಶಲಿಕೆರಿ ವಾಸ ಜಟ್ಟಂಗರಾಯನ ಗುಡಿಯ ಮ್ಯಾಲ ಬಂಗಾರ ಕಳಸ ಕವಿ ಬಾಳ ಪ್ರಾಸ ಕೇಳ್ರಿ ಉಂಡಾಗ ಪೈಸ ಬಸವನ ಕವಿ ಬಾಳ ಪ್ರಾಸ ಕೇಳ್ರ ಉಂಡಾಗ ಪೈಸ ಕವಿ ಬಾಳ ಪ್ರಾಸ ಕೇಳ್ರಿ ಉಂಡಾಗ ಪೈಸ ಹಳ್ಳಿ ಹಳ್ಳ್ಯಾಗ ಅಭಿಮಾನಿ ಬಳಗ ಐತಿ ಬಿರುಸ ಹಳ್ಳಿ ಹಳ್ಳ್ಯಾಗ ಶಿಷ್ಯರ ಬಳಗ ಐತಿ ಬಿರುಸ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ವರ್ಷ ಬರಬೇಡ ಕೆಟ್ಟ ಹೆಂಗಸ ನಿನ್ನ ಗುಣ ಐತಿ ವರ್ಷ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ ಮಲ್ತೈ ರೂಪ ತೋರಿಸಿ ಮಗನಿಗೆ ಮಾಡಿದೆ ಮೋಸ